ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಎಲ್ಲರಿಗೂ ಜೈ ಜಿನೇಂದ್ರ. ಬಂಧುಗಳೇ, ನಿರಂಜನ ಲಹರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ ಬೇಸಿಗೆಯ ಧಾರ್ಮಿಕ ಶಿಬಿರಕ್ಕೆ ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ನಿರಂಜನ ಲಹರಿ ಮಾಧ್ಯಮದ 3ನೇ ವರ್ಷದ ಈ ಧಾರ್ಮಿಕ ಶಿಬಿರದಲ್ಲಿ ಇಂದು ನಾವು 4ನೇ ದಿನದಲ್ಲಿ ಹಾಜರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ಶ್ರುತ ಆರ್ ಜೈನ್ ಕಾರ್ಕಳ. ಎಲ್ಲರಿಗೂ ಜೈ ಜಿನೇಂದ್ರ. ತಂದನಾನ ಬಜೆ ತಂದನಾನ ಬಜೆ ತಂದನಾನ ಬಜೆ ತಂದನಾನ ಜಿನ ತಂದನಾನ. ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೆ ಜಿನ ಸುಂದರಾಂಗನೆ. ಸಂಧಿಹೈ ಭವದ ಭ್ರಾಂತಿಯನೇ ನೀನೀಗೋ ಇಂದ್ರಾದಿ ನರನಾಗ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ. ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥನೇ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೇ. ಮಾತೆ ಲಕ್ಷ್ಮಣ ದೇವಿ ಪ್ರೀತಿಯ ವರತನಯ ಯತನ್ ರೂಪ ಮಹಾಸೇನ ಪುಣ್ಯ ಕುವರನೇ. ನೀತಿಯುಳ್ ಜಿನ ಧರ್ಮ ಸಾರ್ತಿನಿ ಜಗದೊಳಗೆ ಗಾತಿಯ ಗಾತಿ ಕರ್ಮಗಳನ್ನು ಕಳೆದನೆ ಕರ್ಮಗಳನ್ನು ಕಳೆದನೆ ಕರ್ಮಗಳನ್ನು ಕಳೆದನೆ. ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥ ಜಿನ ಚಂದ್ರನಾಥನೇ ಜಿನ ಸುಂದರಾಂಗನೆ ಜಿನ ಚಂದ್ರನಾಥನೇ. ಸಂಧಿಯ ಈ ಭವದ ಭ್ರಾಂತಿಯನೇ ನೀನೀಗೂ ಇಂದ್ರಾದಿ ನರನಾಗ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ ದೇವ ವಂದ್ಯ ಜಿನಪನೆ. ತಂದನಾನ ಬಜೆ ತಂದನಾನ ಬಜೆ ತಂದನಾನ ಬಜೆ ತಂದನಾನ ಜಿನ ತಂದನಾನ ಜಿನ ತಂದನಾನ ಜಿನ ತಂದನಾನ. ಜೈ ಜಿನೇಂದ್ರ. ಧನ್ಯವಾದಗಳು ಶ್ರುತ ಆರ್ ಜೈನ್ ಕಾರ್ಕಳ ಇವರಿಗೆ. ಬಂಧುಗಳೇ, ನಿರಂಜನ ಲಹರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ ಧಾರ್ಮಿಕ ಶಿಬಿರದಲ್ಲಿ 3ನೇ ವರ್ಷದಲ್ಲಿ ನಾವಿಂದು 4ನೇ ದಿನದ ಸಂಚಿಕೆಯಲ್ಲಿದ್ದೇವೆ. ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ತರಗತಿಯ ಅಧ್ಯಾಪಿಕೆಯಾಗಿ ಎಂದು ನಮಗೆ ಪಾಠಶಾಲೆಯನ್ನು ನಡೆಸಿಕೊಡಲಿರುವವರು ಸುಮಾ ಪ್ರಸಾದ್ ಮೈಸೂರು ಅವರು. ಹಾಗೆ ಈ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮಕ್ಕಳ ಪೋಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನೂರು ಅಧ್ಯಾಪಕರಾದ ಪದ್ಮಶ್ರೀ ಚಂದ್ರ ಪ್ರಕಾಶ್ ಬೆಂಗಳೂರು ಇವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿರುವವರು ತೇಜಸ್ವಿನಿ ಎಂ ಮೈಸೂರು ಇವರು. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳೇ, ಇದೀಗ ಸುಮಾ ಪ್ರಸಾದ್ ಮೈಸೂರು ಇವರಿಂದ ಇಂದಿನ ಧಾರ್ಮಿಕ ಶಿಬಿರ. ಅವರಿಗೆ ಆತ್ಮೀಯವಾಗಿ ನಾವುಗಳೆಲ್ಲರೂ ಜಯ ಜಿನೇಂದ್ರಗಳನ್ನು ಸಲ್ಲಿಸೋಣ ಎಂದು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜೈ ಜಿನೇಂದ್ರ. ಹಲೋ, ಕೇಳ್ತಾ ಉಂಟು ಮೇಡಮ್, ಕೇಳ್ತಾ ಉಂಟು. ಶತೇಂದ್ರ ವಂದಿತನು ತ್ರಿಜಗಹಿತನು ನಿರ್ಮಲ ಮಧುರ ವಾಣಿಯುತನು ಜಿತಭವನು ನಿಸ್ಸೀಮ ಗುಣಧರನು ಮಾದ ಜಿನವರೆಗೆ ನಮಿಸುವೆನು. ಎಲ್ಲರಿಗೂ ಜೈ ಜಿನೇಂದ್ರ. ಕೇಳಿಸ್ತಾ ಇದೆಯಾ ಮಕ್ಕಳ? ಹಲೋ, ಕೇಳಿಸ್ತಿದೆ ಮ್ಯಾಮ್. ವೆರಿ ಗುಡ್. ನಿನ್ನೆ ಎಲ್ಲ ನಿಮ್ಗೆ ಪದ್ಮಶ್ರೀ ಮೇಡಮ್ ಕ್ಲಾಸ್ ತಗೊಂಡಿದ್ರು. ಬಸ್ತಿದೆಲ್ಲ ಆಯ್ತು ಅಲ್ವಾ ಮಕ್ಳ? ಬಸ್ತಿಗೆ ಹೇಗೆ ಹೋಗ್ಬೇಕು, ಬಸ್ತಿಲ್ ಏನಿರುತ್ತೆ, ಬಸ್ತಿಲ್ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಇದನ್ನೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಅಲ್ವಾ? ಹೌದಾ?
ಹಲೋ ಹೌದು ಮ್ಯಾಮ್. ಹಲೋ. ಹಾ, ವೆರಿ ಗುಡ್. ನೆನ್ನೆ ಎಲ್ಲ ಕೆಲವು ಮಕ್ಳುಗಳು ಚೆನ್ನಾಗಿ ಚಿತ್ರ ಕೂಡ ಬಿಡ್ಸ್ಕೊಂಡ್ ಬಂದಿದ್ದೀರ ಅಲ್ವಾ? ಹೋಮ್ವರ್ಕ್ ಇವತ್ತಿನ ಪಾಠ ಹೋಗೋಣ, ಆಯ್ತಾ? ಕೇಳಿಸ್ತಾ ಇದ್ಯಾ? ಮಾತಾಡಿ ಮಕ್ಕಳೇ ಮಾತಾಡಿ. ಟೀಚರ್ ಕೇಳಿದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ, ಇಲ್ಲಾಂದ್ರೆ ಅವರಿಗೂ ಕೂಡ ನಿಮಗೆ ಕೇಳ್ತದೆ ಇಲ್ವಾ ಅಂತ ಒಂದು ಡೌಟ್ ಯಾಕೆಂದ್ರೆ ಬರುತ್ತೆ ಅವರಿಗೆ. ಕೇಳಿಸ್ತಾ ಇದ್ಯಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಆಗ್ಬಿಡತ್ತೆ ಅಲ್ವಾ? ಕೇಳಿಸ್ತಾ ಇದ್ಯಾ ಎಲ್ರಿಗೂ? ಹೌದು ಮ್ಯಾಮ್. ವೆರಿ ಗುಡ್. ಓಕೆ ಓಕೆ, ಈಗ ಕೇಳಿಸ್ತಾ ಇದ್ಯಾ? ಸೌಂಡ್ ಜಾಸ್ತಿ ಇದೆಯಾ? ಹೌದು ಮ್ಯಾಮ್. ಓಕೆ, ಈಗ ನಾವು ಇವತ್ತಿನ ದಿವಸ ಪಾಪ ಅಂದ್ರೆ ಏನು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಟೀಚರ್ ತಿಳಿಸ್ಕೊಟ್ಟಿದ್ರು ಅಲ್ವಾ? ಪಾಪ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ? ಯಾಕೆಂದ್ರೆ ನೀವು ಹಲವಾರು ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀರಾ, ಹಲವಾರು ವರ್ಷಗಳಿಂದ ಕಲ್ತಿದ್ದೀರಾ. ನಾವ್ ಇನ್ನೊಮ್ಮೆ ಕಲ್ತ್ರೆ ಏನಿಲ್ಲ, ಇದು ಎಷ್ಟು ರಿಪೀಟ್ ಆದ್ರೂ ನಮ್ಗೆ ಮನವರಿಕೆ ಆಗ್ತಾ ಹೋಗುತ್ತೆ. ಬರೀ ಮಕ್ಕಳ ಶಿಬಿರ ಮಾತ್ರ ಅಲ್ಲ ಇದು, ಎಲ್ಲರೂ ಕಲಿಯುವಂತದ್ದು. ಯಾಕೆಂದ್ರೆ ನಾವು ಪ್ರತಿ ಹೆಜ್ಜೆನೂ ಒಂದೊಂದ್ ತಪ್ಪು ಮಾಡ್ತಾ ಇರ್ತೀವಿ, ಸರಿಪಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಇಷ್ಟ್ ಚಿಕ್ಕ ಮಕ್ಳೇ ಅಂತ ಅಲ್ಲ, ಎಲ್ಲರೂ ಕೂಡ ನಾವು ಕಲಿಯುವಂತದ್ದಿದೆ. ಅದರಿಂದ ನಾವು ಮಕ್ಕಳೇ, ದೊಡ್ಡವರು ಕೂಡ ಮಕ್ಕಳ ಸಮಾನನೇ. ಕಲ್ತ್ಕೊಂಡು ನಾವು ತಿದ್ದಿ ನಾವು ನಮ್ಮ ಜೀವನವನ್ನ ರೂಪಿಸ್ಕೋಬೇಕಾಗ್ತದೆ. ಈಗ ಪಾಪ ಅಂದ್ರೆ ಏನು ಗೊತ್ತಿದ್ಯಾ ಮಕ್ಳ? ಯಾರಾದ್ರೂ ಒಬ್ರು ಹೇಳ್ಬೋದಾ? ಪ್ರಾಣಿಯನ್ನು ಹೇಳಿ. ಹಿಂಸೆ ಮಾಡುವುದೊಂದು ಪಾಪ. ಪ್ರಾಣಿಯನ್ನು ಹಿಂಸೆ ಮಾಡೋದು. ಇನ್ನೇನಾದ್ರೂ ಡೆಫಿನೇಷನ್ ಹೇಳ್ತೀರಾ? ಹಲೋ, ಇದು ಕ್ವಶನ್ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ಪಾಪ ಅಂದ್ರೆ ಏನು? ಪಾಪ ಚಿಕ್ಕ ಪಾಪ ಅಲ್ಲ, ಮಗು ಅಲ್ಲ, ಪಾಪ. ನಾನು ಇನ್ನೊಂದ್ಸರಿ ಪಾಠ ಮಾಡ್ತೀನಿ, ಆಯ್ತಾ? ಮಾಡುವುದು ಪಾಪ. ಹಾ, ಪ್ರಾಣಿಗಳನ್ನು ಹಿಂಸೆ ಮಾಡುವುದು ಪಾಪ. ಮತ್ತು ಕೆಟ್ಟ ನೀರನ್ನು ಕೆಲಸ ಮಾಡುವುದೇ ಕೆಟ್ಟ ಕೆಲಸವನ್ನು ಮಾಡುವುದೇ ಪಾಪ. ಆ ವರ್ಡ್ ಬರ್ಬೇಕು, ಅದಕ್ಕಾಗಿ ನಾನು ನಿಮ್ಮನ್ನ ಕೇಳಿದೆ. ಕೆಟ್ಟ ಕೆಲಸ, ಕೆಟ್ಟ ಕಾರ್ಯ ಮಾಡುವುದಕ್ಕೆ ಪಾಪ ಅಂತ ಹೇಳ್ತಾರೆ ಅಲ್ವಾ? ಪಾಪ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಯಾವ ಕೆಲ್ಸ ನಾವು ಮಾಡೋದ್ರಿಂದ ಈ ಲೋಕದಲ್ಲಿ ಪರಲೋಕದಲ್ಲಿ ಇನ್ ಫ್ಯೂಚರ್ ಅಂಡ್ ಪ್ರೆಸೆಂಟ್ ಏನು ನಾವು ದುಃಖನ ಅನುಭವಿಸ್ಬೇಕಾಗ್ತದೆ, ಅದಕ್ಕೆ ಅದನ್ನ ದುಃಖ ಅನುಭವಿಸ್ಬೇಕಾಗುತ್ತೆ, ಹಲವಾರು ನಿಂದನೆಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ, ಅದಕ್ಕೆ ಪಾಪ ಅಂತ ಕರೀತಾರೆ. ಈ ಪಾಪ ಏನ್ ಮಾಡ್ತದಪ್ಪ ಅಂದ್ರೆ, ಆತ್ಮನ ಹಿತಕ್ಕೆ ಅಡ್ಡಿ ಉಂಟು ಮಾಡುತ್ತದೆ. ಏನುಂಟು ಮಾಡುತ್ತೆ? ಅಡ್ಡಿ. ಏನು? ನಮಗೆ ಡಿಸ್ಟರ್ಬ್ ಮಾಡ್ತದೆ. ವೆರಿ ಗುಡ್. ಮತ್ತೆ ನಮ್ಮ ಆತ್ಮ ಅಪವಿತ್ರ ಆಗ್ಲಿಕ್ಕೆ ಕಾರಣ ಆಗ್ತದೆ ಪಾಪ. ಪಂಚ ಪಾಪಗಳಿದಾವೆ. ಪಾಪ ಎಷ್ಟು ವಿಧ ಇದಾವೆ? ಮಕ್ಕಳ? 5. ಪಂಚ ಅಂದ್ರೆ 5. ಈ ಪಂಚ ಪಾಪಗಳನ್ನ ಬಿಟ್ಟು ಕೊಡುವುದು, ಇದು ಒಂದು ವ್ರತ ಇದೆ. ಪಂಚ ಪಾಪ ಬಿಟ್ಟೋಯ್ತು ಅಂದ್ರೆ ಅಣುವ್ರತ ಪ್ರಾರಂಭ ಆಗ್ತದೆ. ಅಣುವ್ರತ ಅಂದ್ರೆ ಚಿಕ್ಕದಾಗಿ ಮಾಡ್ತಕ್ಕಂತಹದ್ದು, ಅದು ವ್ರತ. ಆದ್ರೆ ವ್ರತ ಮಾಡಕ್ಕೂ ಮುಂಚೆ ನಮ್ಮ ಫಸ್ಟ್ ಏನ್ ಮಾಡ್ಬೇಕು? ನಮ್ಮಲ್ಲಿರೋ ಕೊಳೆಗಳೆಲ್ಲ ದೂರ ಹೋಗ್ಬೇಕಲ್ಲ. ಪಂಚ ಪಾಪಗಳನ್ನೆಲ್ಲ ದೂರ ಹಾಕಿದ್ರೆ ಅದೇ ಜಾಗದಲ್ಲಿ ಅಣುವ್ರತಗಳು ಬಂದು ನಿಲ್ತದೆ. ಆ ಅಣುವ್ರತಗಳು ನಮ್ಮ ಶ್ರಾವಕನ ಜೀವನದಲ್ಲಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಕಾರಣ ಆಗ್ತದೆ ಅಲ್ವಾ? ಹಾಗೆ ಪಂಚ ಪಾಪಗಳಲ್ಲಿ ಮೊದಲನೇ ಪಾಪ ಯಾವ್ದಪ್ಪ ಅಂತ ಹೇಳಿದ್ರೆ ಹಿಂಸೆ. ಮೊದಲು ಯಾರು ಹೇಳಿದ್ದು? ಹಿಂಸೆ ಮಾಡುವುದರಿಂದ ಪಾಪ ಆಗ್ತದೆ ಅಂತ ಹೇಳಿದ್ರಿ ಅಲ್ವಾ? ಕೇಳಿಸ್ತಾ ಇದೀಯಾ ಮಕ್ಕಳಿಗೆ? ಕೇಳಿಸ್ತಾ ಇದೀಯಾ? ವೆರಿ ಗುಡ್, ವೆರಿ ಗುಡ್. ಯಾಕೆಂದ್ರೆ ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವಾ ನನಗೆ ಡೌಟ್ ಆಗುತ್ತೆ, ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ. ಪಾಪಗಳಲ್ಲಿ ಪಂಚಪಾಪ, ನಾಳೆ ನಿಮ್ಗೆ ಹೋಮ್ವರ್ಕ್ ಬರ್ಕೊಂಡ್ಬರ್ಬೇಕಾಗ್ತದೆ ಮಕ್ಕಳ, ಆಯ್ತಾ? ಒಂದು ಪ್ರಶ್ನೆ ಕೇಳ್ತೀನಿ ನಾಳೆ. ಇವತ್ತು ಪಾಠ ಮಾಡ್ಬಿಟ್ಟು ನಾಳೆ ಪ್ರಶ್ನೆ ಕೇಳೋದು, ಆಯ್ತಾ? ಪಂಚ ಪಾಪಗಳಲ್ಲಿ ಮೊದಲನೇದು ಯಾವ್ದು? ಹಿಂಸೆ. ಯಾವ್ದು? ಹಿಂಸೆ. ಎರಡನೇದು ಅಸತ್ಯ ಅಂದ್ರೆ ಸುಳ್ಳು ಹೇಳುವುದು, ಅದು ಕೂಡ ಒಂದು ಪಾಪ ಇದೆ. ಮೂರನೇದು ಯಾವ್ದು? ಕಳ್ಳತನ. ನಾಲ್ಕನೇದು ಕುಶೀಲ.
ಇದು ಪೆನ್ನು ಮತ್ತೆ ಪೇಪರ್ ಪುಸ್ತಕ ಇಟ್ಕೊಂಡಿದ್ರೆ ಬರ್ಕೋಬಹುದು. ಮೊದಲನೇದು ಹಿಂಸೆ, ಎರಡನೇದು ಸುಳ್ಳು ಹೇಳುವುದು ಅಥವಾ ಅಸತ್ಯ, ಮೂರನೇದು ಯಾವುದು ಕಳ್ಳತನ, ನಾಲ್ಕನೇದು ಖುಷಿ, ಐದನೇದು ಪರಿಗ್ರಹ. ಈ 5 ಪಾಪಗಳನ್ನ ಬಿಟ್ಟು ಮ್ಯಾಮ್ ಇನ್ನೊಮ್ಮೆ ರಿಪೀಟ್ ಮಾಡ್ಬೋದಾ? ಏನಪ್ಪಾ ಅಂದ್ರೆ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಪಾಪ ಅಂತ ಕರೀತಾರೆ. ಈ ಪಾಪವನ್ನ ಬಿಟ್ಟು ಕೊಟ್ರೆ ಮ್ಯೂಟ್ ಆಗಿದೆ ಮ್ಯಾಮ್. ಮೇಡಮ್ ನಿಮಗೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ. ಏನು ಇಲ್ವಲ್ಲ ಸರ್. ಸ್ವಲ್ಪ ಬ್ರೇಕ್ ಆಯ್ತು ಒಮ್ಮೆ ಈಗ. ಈಗ ಸರ್ ಈಗ ಇದೆ. ಒಮ್ಮೊಮ್ಮೆ ಆವಾಗ ಸ್ವಲ್ಪ ಇದಾಗ್ತದೆ, ಸ್ಟ್ರಕ್ ಆಗ್ತದೆ ಏನೋ ನಿಮ್ಮ ವಿಡಿಯೋ. ಗೊತ್ತಿಲ್ಲ. ಈಗ ಏನಾದ್ರು ಫ್ಯಾನ್ ಹಾಕಿದ್ರೆ ತೊಂದರೆ ಆಗತ್ತಾ? ಇಲ್ಲ ಮೇಡಮ್. ಹಾ ಅದೇ ಗೊತ್ತಿಲ್ಲ ಸರ್, ನೆಟ್ವರ್ಕ್ ಬಗ್ಗೆ ನನ್ಗೂ ಗೊತ್ತಿಲ್ಲ ಅಷ್ಟು. ಓಕೆ, ಪರವಾಗಿಲ್ಲ ನೋಡು. ಓಕೆ, ಈಗ ಬರ್ತಾ ಇದೆಯಾ? ಬರ್ತಾ ಇದೆ. ಆವಾಗ ಸ್ವಲ್ಪ ಇದಾಗ್ತದೆ, ಕಟ್ ಆಗ್ತದೆ. ಹಾ ಅದಕ್ಕೆ ನಾನು ಚೆಕ್ ಮಾಡಿ ಮಕ್ಳಿಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೇಳ್ಕೊತಾ ಇದ್ದೀನಿ. ಹಾ ಮಕ್ಳ ಗೊತ್ತಾಗ್ತಾ ಇದೆಯಾ? ಮ್ಯಾಮ್ 5 ಪಂಚ ಪಾಪಗಳನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ಬೋದಾ? ಹಾ ಪಂಚ ಪಾಪಗಳು 5 ಪ್ರಕಾರ ಇರ್ತದೆ. ಮೊದಲನೇದು ಹಿಂಸೆ, ಎರಡನೇದು ಅಸತ್ಯ ಅಂದ್ರೆ ಸುಳ್ಳು ಹೇಳದಿರುವುದು, ಮೂರನೇದು ಕಳ್ಳತನ, ನಾಲ್ಕನೇದು ಕುಶೀಲ, ಐದನೇದು ಪರಿಗ್ರಹ. ಬರ್ಕೊಂಡ್ರಾ? ಥ್ಯಾಂಕ್ ಯು ಮ್ಯಾಮ್. ಓಕೆ. ಈಗ ಹಿಂಸೆಯಲ್ಲಿ ಈಗ ಮೊದಲನೇದು ಹಿಂಸೆ ಅಲ್ವಾ? ಹಿಂಸೆಗೆ ಹೋದಾಗ ನಾವು ಯಾವ ಜೀವಕ್ಕೂ ನೋವಾಗದೆ ಇರೋ ಹಾಗೆ ನಾವು ನಮ್ಮ ರೀತಿ ಆಚರಣೆ ಇರ್ಬೇಕು. ಪ್ರತಿಯೊಂದು ಜೀವ ಸ್ವತಂತ್ರ ಇದೆ ಅಲ್ವಾ? ಅದನ್ನ ನಾವು ಹಿಂಸೆ ಮಾಡ್ಬಾರ್ದು. ಅದರಿಂದ ಏನಾಗ್ತದೆ? ಪಾಪ ಸುತ್ಕೊಳ್ಳುತ್ತೆ. ಆದ್ರೆ ಪಾಪ ಅನ್ನುವಂಥದ್ದು ಜಗತ್ತಲ್ಲಿದೆ, ಕಣ್ಣಕ್ ಕಾಣಲ್ಲ. ಕಾಣುತ್ತ ಪಾಪ? ಕಾಣೋದಿಲ್ಲ ಅಲ್ವಾ ಮಕ್ಳ? ಹಲೋ, ಕಾಣಿಸುತ್ತಾ? ಕಾಣಲ್ಲ. ಕಾಣೋದಿಲ್ಲ. ಆದ್ರೆ ಆತ್ಮನಿಗೆ ಬಂದು ಸುತ್ಕೊಂಡ್ ಬಿಡ್ತದೆ ಪಾಪ ಕರ್ಮ. ಆ ಕರ್ಮನ ಯಾರಿಗೆ ಬಂದು ಸುತ್ಕೊಳ್ಳುತ್ತೆ ಅವರು ಅನುಭವಿಸ್ಬೇಕಾಗ್ತದೆ. ಆದ್ರಿಂದ ಅಂತ ಪಾಪಗಳಿಂದ ನಾವು ದೂರವಾಗ್ಬೇಕು. ಆಗ 4 ಪ್ರಕಾರದ ಹಿಂಸೆ ಇದೆ. ಯಾರಾದ್ರೂ ಹೇಳ್ಬಹುದಾ 4 ಪ್ರಕಾರದ ಹಿಂಸೆ? ಹೇಳ್ತೀರಾ ಮಕ್ಳ? ಪ್ರಾಣಿ ಹಿಂಸೆ, ಇನ್ಯಾರಾದ್ರೂ ಹೇಳ್ಬೋದಾ? ಇಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ, ಟೈಮ್ ತಗೊಳೋದ್ ಬೇಡ. ಹಿಂಸೆಯಲ್ಲಿ 4 ಪ್ರಕಾರ ಹೇಳ್ತಾರೆ. ಸಂಕಲ್ಪ ಹಿಂಸೆ, ಆರಂಭ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ ಅಲ್ವಾ? ಯಾವ್ಯಾವ್ದು? ಸಂಕಲ್ಪ ಹಿಂಸೆ, ಆರಂಭ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ, ಆಮೇಲೆ ವಿರೋಧಿ ಹಿಂಸೆ. 4 ಪ್ರಕಾರದ ಹಿಂಸೆಗಳು. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ, ಯಾಕೆ ಈ ಪಾಠ ನಾವು ಕಲಿಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಗೊತ್ತಿಲ್ದೇನೋ ಬೇಕಾದಷ್ಟು ಪಾಪಗಳು, ತಪ್ಪುಗಳು ನಡೀತಾ ಇರ್ತದೆ. ಅದನ್ನ ನಾವು ತಿದ್ದುಕೊಂಡು ಸರಿಪಡಿಸ್ಕೊಂಡು ನಮ್ಮ ಜೀವನವನ್ನ ರೂಪಿಸ್ಕೋಬೇಕಾಗ್ತದೆ. ಮೊದಲನೇದು ಯಾವುದು? ಸಂಕಲ್ಪ ಹಿಂಸೆ. ಇದರಿಂದ ನಾವು ದೂರ ಆಗ್ಬೇಕು ಅಲ್ವಾ ಮಕ್ಕಳ? ಸಂಕಲ್ಪ ಅಂದ್ರೆ ಏನು? ಪ್ರತಿಜ್ಞೆ ಮಾಡ್ಕೊಳ್ಳೋದು. ಸಂಕಲ್ಪ ಅಂದ್ರೆ ಏನು? ಪ್ರತಿಜ್ಞೆ ಮಾಡುವುದು. ಹೀಗೆ ಮಾಡ್ತೀನಿ ನಾನು, ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು. ಈ ಸಂಕಲ್ಪ ಹಿಂಸೆಯಿಂದ ಎಷ್ಟು ದುಃಖ ಆಗ್ತದೆ ಅನ್ನುವಂಥದ್ನ ಜನ್ನ ಕವಿಯ ಯಶೋಧರ ಚರಿತೆಯಲ್ಲಿ ನಾವು ಕಾಣಬಹುದಾಗಿದೆ. ಗೊತ್ತಿದ್ಯಾ ನಿಮ್ಗೆ? ಪ್ರಸಿದ್ಧವಾದಂತ ಕಥೆ ಅದು. ಯಾವ್ದೋ ಯಶೋಧರ ರಾಜನ ಕಥೆ. ಗೊತ್ತಿದ್ಯಾ ಯಾರಿಗಾದ್ರೂ? ಹಲೋ. ಇಲ್ಲ ಮ್ಯಾಮ್. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಆಯ್ತಾ? ಯಶೋಧರ ರಾಜ ಇರ್ತಾನೆ. ಯಾರೋ ಉಜ್ಜಯಿನಿ ನಗರದಲ್ಲಿ ಯಶೋಧರ ರಾಜ ಇರ್ತಾನೆ. ಆತನಿಗೆ
ಅಮೃತಮತಿ ಅನ್ನುವ ಪತ್ನಿ ಇರ್ತಾಳೆ. ಯಾರಿರ್ತಾಳೆ? ಹಲೋ, ಅಮೃತಮತಿ. ಅಮೃತಮತಿ ಅನ್ನೋ ಪತ್ನಿ ಇರ್ತಾಳೆ. ರಾಜ ರಾಣಿ ಬಹಳ ಸುಖವಾಗಿರ್ತಾರೆ. ಬಹಳ ಹಿಸ್ಟಾರಿಕಲ್ ಸ್ಟೋರಿ ಇದು, ಗೊತ್ತಾಯ್ತಾ? ಜನ್ನ ಕವಿಯ ಯಶೋಧರ ಚರಿತ್ರೆ ಅಂತ ಆಗುತ್ತೆ. ಹೀಗೆ ಸುಖವಾದ್ರೆ ಒಮ್ಮೆ ಶಯ್ಯಾಗಾರ ಅಂದ್ರೆ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ. ಯಾರೋ? ಯಶೋಧರ ರಾಜ ಹಾಗೂ ಅವಳ ಪತ್ನಿ ಅಮೃತಮತಿ. ಆಗ ಅವರ ಅರಮನೆಯಲ್ಲಿ ಒಂದು ಆನೆ ಕಟ್ಟುವಂತ ಸ್ಥಳ. ಆನೆ ಕಟ್ಟೋದಕ್ಕೆ ಏನ್ ಹೇಳ್ತಾರೆ? ಆನೆ ಕಟ್ಟಾಕುವಂತ ಸ್ಥಳಕ್ಕೆ ಏನ್ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ ಮ್ಯಾಮ್. ಆನೆ ಕಟ್ಟುವಂತ ಸ್ಥಳ. ಅಲ್ಲಿ ಒಬ್ಬ ಅಷ್ಟಾವಂಕ ಮಾವುಟಿಗ ಅಂದ್ರೆ ಯಾರು? ಆನೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತವನು. ಆನೆಯ ಸಂಪೂರ್ಣ ಆನೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಆನೆ ಸಾಕವನು ಮಾವುಟಿಗ, ಗೊತ್ತಾಯ್ತಾ? ಅವನು ಮೆಲುದನಿಯಲ್ಲಿ ಹಾಡನ್ನ ಹೇಳ್ತಾ ಇರ್ತಾನೆ. ಅವನು ಅಷ್ಟಾವಂಕ. ಯಾಕೆಂದ್ರೆ ಅಷ್ಟಾವಂಕನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವತ್ತೆಲ್ಲ ಸಾಲೋದೇ ಇಲ್ಲ ನಮ್ಗೆ. ನಾನು ಅದನ್ನ ಶಾರ್ಟ್ ಮಾಡಿ ಸಂಕಲ್ಪ ಹಿಂಸೆಗೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅವನು ಅಷ್ಟಾವಂಕ ಅಂದ್ರೆ ಅವನ ಎಲ್ಲಾ ಒಂದು ಅಂಗಗಳು ಸೊಟ್ಟವಾಗಿರ್ತದೆ, ಯಾವ್ದು ನೆಟ್ಟಗಿರೋದಿಲ್ಲ ಅಲ್ವಾ? ಕಣ್ಣಾಗ್ಲಿ, ಮೂಗಾಗ್ಲಿ, ಬಾಯಿ ಆಗ್ಲಿ ಪ್ರತಿಯೊಂದು ಯಾವ ಜಾಗದಲ್ಲಿ ಇರ್ಬೇಕೋ ಆ ಜಾಗದಲ್ಲಿ ಇರ್ದೆ ವಿಚಿತ್ರವಾಗಿರುವಂತಹ ಒಬ್ಬ ಕುರೂಪಿ ಮನುಷ್ಯ ಅಂತ ಹೇಳ್ಬೋದು. ಆತನ ಒಂದು ಸಂಗೀತಕ್ಕೆ ಯಾರು ಮಾರು ಹೋಗ್ತಾರಪ್ಪ ಅಂದ್ರೆ ಅಮೃತಮತಿ ಮಾರು ಹೋಗ್ತಾಳೆ. ಆ ಹಾಡಿಗೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ಆ ಒಂದು ಸಖಿಯನ್ನ, ದಾಸಿಯನ್ನ ಕಳಿಸ್ತಾಳೆ. ರಾತ್ರಿ ಇಂಪಾದ ಒಂದು ಸಂಗೀತ ಹೇಳ್ತಾ ಇದ್ದವನ್ ಯಾರು? ನೋಡ್ಕೊಂಡ್ ಬಾ, ನಂಗೆ ಬಹಳ ಇಷ್ಟವಾಗಿದೆ ಆ ಹಾಡು ಅಂತ ಹೇಳ್ತಾಳೆ. ದಾಸಿಯಾದವಳು ಏನ್ ಮಾಡ್ತಾಳೆ? ಆ ಅಷ್ಟಾವಂಕನನ್ನ ನೋಡ್ಕೊಂಡ್ ಬಂದು ಈ ರಾಣಿಗೆ ಅಮೃತಮತಿಗೆ ಹೇಳ್ತಾಳೆ. ಅಷ್ಟಾವಂಕ ಹೇಗಿದ್ದಾನೆ ಅಂದ್ರೆ ನನಗ್ ನೋಡ್ಲಿಕ್ಕೆ ಅಸಹ್ಯ ಆಯ್ತು. ಅವನ್ ರೂಪ ಹೇಗಿದೆ ಅಂತ ನನ್ಗೆ ಹೇಳಕ್ ಆಗಲ್ಲ, ವರ್ಣಿಸಕ್ ಆಗಲ್ಲ ಅಂತ ಹೇಳ್ತಾಳೆ. ಹೀಗಿರ್ತದೆ, ಗೂನ್ ಬೆನ್ನಾಗಿರುತ್ತೆ, ಕಣ್ಣೆಲ್ಲ ಗುಡ್ಡೆ ಒಳಕ್ ಹೋಗಿರುತ್ತೆ, ಬಾಯೆಲ್ಲ ಉಬ್ಬಲ್ಲಾಗಿರುತ್ತೆ. ಹೀಗೆ ಅವನ ಎಲ್ಲಾ ಅಂಗಾಂಗಗಳು ವಿಚಿತ್ರವಾಗಿರ್ತಕ್ಕಂಥದ್ದು ಇರ್ತದೆ. ಈ ರೀತಿ ಹೇಳ್ತಾಳೆ. ಆದ್ರೂ ಕೂಡ ಅಮೃತಮತಿಗೆ ಆ ಅಷ್ಟಾವಂಕನ ಮೇಲೆ ಬಹಳಷ್ಟು ಮೋಹ, ಪ್ರೀತಿ ಉಂಟಾಗ್ತದೆ. ಆ ಪ್ರೀತಿ ಅವನನ್ನ ನೋಡ್ಬೇಕು ಅಂತ ಹೇಳಿ ಅವನನ್ನ ನೋಡ್ತಾಳೆ, ಅವನನ್ನ ಸೇರ್ತಾಳೆ. ಇವಳು ರಾಣಿಯಾಗಿ ಹೀಗ್ ಮಾಡ್ಬಾರ್ದಾಗಿತ್ತು. ಹಾಗೆ ಈ ವಿಷಯ ಒಂದಲ್ಲ ಒಂದ್ ದಿವಸ, ಯಾಕೆಂದ್ರೆ ಎಷ್ಟು ಸತ್ಯವು ಎಷ್ಟು ದಿವಸ ಮುಚ್ಚಿಡಕ್ ಆಗೋದಿಲ್ಲ. ಈ ರಾಜನಿಗೆ ತಿಳಿತದೆ. ರಾಜ ಯಾರೋ? ರಾಜನ ಹೆಸರೇನೋ? ರಾಜನ ಹೆಸರೇನೋ ಕೇಳಿಸ್ತಾ ಇದ್ಯಾ ಮಕ್ಕಳ? ಯಶೋಧರ ರಾಜ. ಯಾರೋ? ಯಶೋಧರ ರಾಜ. ಯಶೋಧರ ರಾಜನಿಗೆ ಒಮ್ಮೆ ಯಾಕೆ ಇವಳು ಮಧ್ಯರಾತ್ರಿಲಿ ಎದ್ದೋಗ್ತಾಳೆ ಅಂತ ವಿಚಾರ ಮಾಡ್ತಾನೆ. ಅವಳಿಂದನೇ ಹೋಗ್ತಾನೆ. ಅವಳೆಲ್ಲ ಹೋಗಿರ್ತಾಳೆ ನೋಡ್ತಾನೆ. ಅವತ್ತೊಂದ್ ದಿವ್ಸ ಇವಳು ಹೋಗಿರೋದು ಸ್ವಲ್ಪ ಹೊತ್ತು ಲೇಟ್ ಆಗ್ಬಿಟ್ಟಿರೋದ್ರಿಂದ ಅಷ್ಟಾವಂಕ ಇವಳನ್ನ ಜುಟ್ಟೆಲ್ಲ ಹಿಡಿದು ಚೆನ್ನಾಗಿ ಹೊಡಿತಾ ಇರ್ತಾನೆ. ಆ ದೃಶ್ಯವನ್ನ ನೋಡ್ತಾನೆ ಯಶೋಧರ. ಇದು ಇನ್ನೇನ್ ಕೊಲ್ಬೇಕು ಅನ್ನುವಷ್ಟು ಅವನ್ಗೆ ಬೇಸರ ಆಗ್ತದೆ. ಆದ್ರೂ ಕೂಡ ಸಂಯಮದಿಂದ ಇಂಥ ನೀಚ ಕೆಲಸವನ್ನ ನಾನ್ ಮಾಡಬಾರ್ದು, ನಾನು ಜೈನನಾಗಿ ಹುಟ್ಟಿದ್ದೀನಿ, ಇಂಥ ಒಂದು ಕೆಲಸವನ್ನ ನಾನ್ ಮಾಡಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಹೇಳಿ ಬಹಳಷ್ಟು ಸಂಯಮದಿಂದ, ಏನು ಗೊತ್ತಿಲ್ಲದೆ ಇದ್ದವ್ರ ಹಾಗೆ ಮತ್ತೆ ಅವನ ಶಯ್ಯಾಗ್ರಹಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಬಹಳಷ್ಟು ಇವನ್ಗೆ ಮನ್ಸಿಗೆ ವಿಕಲ್ಪ ಉಂಟಾಗ್ತದೆ, ಬಹಳಷ್ಟು ಸಮಾಧಾನ ಇರೋದಿಲ್ಲ. ಆಗ ಆ ತಾಯಿಗೆ ಹೇಳ್ತಾನೆ, ಈ ತರ ಅಂತ ಹೇಳಕ್ ಆಗೋದಿಲ್ವಲ್ಲ, ಒಂದು ಕನಸು ಬಿತ್ತು ಅಂತ ತಾಯಿಯಾದಂತಹ ಚಂದ್ರಮತಿಗೆ ಅವನ ಈ ಒಂದು ದುಃಖವನ್ನ ಹೇಳ್ಕೊಂಡಾಗ ಆಕೆ, ಅಯ್ಯೋ ಕೆಟ್ಟ ಕನ್ಸಪ್ಪ ಇದು, ಇದಕ್ಕೆ ಒಂದು ಕೋಳಿಯನ್ನ ಬಲಿ ಕೊಡ್ಬೇಕು ಅಂತ ಆಕೆ ಹೇಳ್ತಾಳೆ. ಆಗ ರಾಜ, ಸಲ್ಲದು ಅಮ್ಮ, ಯಾವ ಮಾತು ಹೇಳ್ತಾ ಇದ್ದೀರಾ ನೀವು? ಹೀಗೆ
ನಾವು ಜೈನರು ಹಿಂಸೆ ಮಾಡೋ ಹಾಗಿಲ್ಲ. ಈ ಒಂದು ಸಣ್ಣ ಕಾರಣಕ್ಕಾಗಿ ಒಂದು ಕೋಳಿಯನ್ನ ಬಲಿ ಕೊಡುವುದು ತಪ್ಪಿದೆ. ಅದರಿಂದ ಜೀವ ಹಿಂಸೆ ಆಗ್ತದೆ. ನಾನು ಎಂದಿಗೂ ಮಾಡೋದಿಲ್ಲ ಈ ಕೆಲ್ಸ ಅಂತ ಹೇಳ್ತಾನೆ. ಆದ್ರೂ ಕೂಡ ಆ ಒಂದು ಚಂದ್ರಮತಿ ಅನ್ನೋ ತಾಯಿ ಹಠಕ್ಕೆ ಬಿದ್ದು ನಿಮ್ಗೆ ಒಳ್ಳೇದಾಗ್ಬೇಕು, ಹಾಗಾಗಿ ಈ ಮಾರಿಗೆ ನಾವೊಂದು ಹಿಟ್ಟಿನ ಕೋಳಿಯನ್ನ ಬಲಿ ಕೊಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೂ ಅವನು ಒಪ್ಪಲ್ಲ. ಆದ್ರೂ ಅವನ ಮನವೊಲಿಸಿ ಇದರಿಂದ ಏನ್ ಹಿಂಸೆ ಆಗೋದಿಲ್ಲಪ್ಪ, ಹಿಟ್ಟಿನ ಆಕಾರವನ್ನ ಮಾಡಿ ಬಲಿಯನ್ನ ಕೊಡೋದು ಅಂತ ಹೇಳಿ ವಿಚಾರ ಮಾಡ್ತಾರೆ. ಇನ್ನೇನು ಹಿಟ್ಟಿನ ಕೋಳಿ ಎಲ್ಲ ರೆಡಿ ಮಾಡ್ತಾರೆ. ಹಿಟ್ಟಂದ್ರೆ ಯಾವ ಹಿಟ್ಟಲ್ಲಾದ್ರೂ ಒಂದು ಆಕಾರ ಮಾಡಬಹುದು. ಗೋಧಿ ಹಿಟ್ಟಾಗ್ಬೋದು, ಅಕ್ಕಿ ಹಿಟ್ಟಾಗ್ಬೋದು, ಮೈದಾ ಹಿಟ್ಟಾಗ್ಬೋದು, ಯಾವ್ದಾದ್ರೂ ಹಿಟ್ಟಿನಲ್ಲಿ ಆ ಆಕಾರವನ್ನ ಮಾಡಿ ಬಲಿ ಕೊಡ್ಬೇಕು ಅನ್ನೋಷ್ಟ್ರೊಳಗಾಗಿ ಆ ಕೋಳಿಗೆ ಒಂದು ವ್ಯಂತರ ತಿರುಗ್ತಾ ಇರುತ್ತೆ. ಅದು ಆ ಕೋಳಿ ನೋಡಿ ತುಂಬಾ ಸುಂದರವಾಗಿರ್ತದಲ್ಲ, ಆ ಕೋಳಿಯ ಒಂದು ದೇಹಕ್ಕೆ ಬಂದು ಸೇರ್ಕೊಂಡ್ಬಿಡುತ್ತೆ. ಇನ್ನೇನ್ ಬಲಿ ಕೊಡ್ಬೇಕು ಅನ್ನೋಷ್ಟ್ರೊಳಗೆ ಕೊಕ್ಕೋ ಅಂತ ಕೂಗಿ ಬಿಡ್ತದೆ. ಏನಾಯ್ತು? ಕೇಳಿಸ್ತಾ ಇದ್ಯಾ ಮಕ್ಳ? ಜೀವ ಬಂತು ಅದಕ್ಕೆ. ಜೀವ ಬಂದ್ಬಿಡ್ತು, ವ್ಯಂತರ ಬಂದಲ್ಲಿ ಸೇರ್ಕೊಂಡ್ಬಿಡ್ತು. ಹೀಗೆ ಅವಾಗ ಅವನ್ಗೆ ಬಹಳಷ್ಟು ದುಃಖ ಆಗ್ತದೆ. ಎಷ್ಟು ಜೀವದ ಹಿಂಸೆ ಆಗ್ತಾ ಇದೆಯಲ್ಲ ಅಂತ. ಅಷ್ಟು ಮಾಡಿದ ಪಾಪದ ಫಲದಿಂದ, ಇದೇ ಪಾಪ, ಈ ಸಂಕಲ್ಪ ಹಿಂಸೆ ಪಾಪ ಇದೆಯಲ್ಲ, ಇದರಿಂದ ಯಶೋಧರ ರಾಜ ಹಾಗೂ ಆತನ ತಾಯಿ, ಅವ್ರಿಗೆ ಪ್ರೇರಕರು, ಅನುಮೋದನೆ ಕೊಟ್ಟವ್ರು ಯಾರು? ತಾಯಿ ಮತ್ತೆ ಮಗ ಆತರ ಭಾವ ಇರ್ಲಿಲ್ಲ. ಆದ್ರೂ ಕೂಡ ತಾಯಿಯ ಒಂದು ಒತ್ತಡಕ್ಕೆ ಬಲಿ ಇದ್ ಮಾಡಿ ಅವನು ಕೂಡ ಈ ಒಂದು ಕಾರ್ಯಕ್ಕೆ ಒಮ್ಮತ ಕೊಟ್ಟಿದ್ದ ಕಾರಣ ಇಬ್ರು 7 ಭವಗಳಲ್ಲಿ ನಾಯಿಯಾಗಿ, ನರಿಯಾಗಿ, ಹಂದಿಯಾಗಿ, ಕಾಡೆಮ್ಮೆಯಾಗಿ, ಮುಳ್ಳು ಹಂದಿಯಾಗಿ ಅನೇಕ 7 ಭವಗಳಲ್ಲಿ ಸುತ್ತಾಡಿ ಕಡೆಗೆ ಒಂದು ಭವದಲ್ಲಿ ಅಣ್ಣ ಮತ್ತೆ ತಂಗಿಯಾಗಿ ಹುಡ್ತಾರೆ. ಅದು ಬಹಳ ದೊಡ್ಡ ವಿಸ್ತಾರವಾದಂತಹ ಕಥೆ. ಅಭಯಮತಿ, ಅಭಯ ರುಚಿ ಅನ್ನುವಂತ ಅಣ್ಣ ಮತ್ತೆ ತಂಗಿಯಾಗಿ ಹುಟ್ಟಿ ಅವರು ಈ ಒಂದು ಸಂಕಲ್ಪ ಹಿಂಸೆಯ ಕಾರಣದಿಂದ ಎಷ್ಟು ಭವಗಳಲ್ಲಿ ಸುತ್ತಾಡ್ತಾರೆ ಅಲ್ವಾ ಮಕ್ಕಳ? ಮನುಷ್ಯ ಭವಕ್ಕೆ ಮನುಷ್ಯನಾಗಿ ಜನ್ಮ ತಾಳ್ತಾರೆ. ಇದು ಸಂಕಲ್ಪ ಹಿಂಸೆ. ಇದು ಮಾಡಬಾರ್ದು. ಆಯ್ತಾ? ಗೊತ್ತಾಯ್ತಾ? ಹಿಂಸೆಯಿಂದ ಹಿಂಸೆ ಫಲ ಏನಿದೆ ನಮ್ಗೆ? ದುಃಖ ಇದೆ, ಭವಗಳನ್ನ ಸುತ್ತುವಂತದ್ದಿದೆ ಅಲ್ವಾ? ಹಿಂಸೆ ಮಾಡ್ತಾರಾ? ಮಾಡಬಾರ್ದು. ಆಮೇಲೆ ಈ ಹಿಂಸೆಯ ಒಂದು ಚೌಕಟ್ಟಿಗೆ ಬರ್ತಕ್ಕಂತಹದ್ದು ನಾವು ಯಾವ ಅಹಿಂಸಾ ಪರಮೋ ಧರ್ಮ, ನಮ್ಮ ಜೈನ ಧರ್ಮದ ಘೋಷಣೆ ಏನಿದ್ಯಪ್ಪ? ಏನಿದೆ? ಯಾರು ಹೇಳಿ? ಅಹಿಂಸಾ ಪರಮೋ ಧರ್ಮ. ಪರಮೋ ಧರ್ಮ, ಅಹಿಂಸೆಯೇ ಪರಮ ಧರ್ಮ. ಹೇಳಿ ಮಕ್ಳ? ವೆರಿ ಗುಡ್. ಅಹಿಂಸೆಯೇ ಪರಮ ಧರ್ಮ. ಪರಮ ಅಂದ್ರೆ ಶ್ರೇಷ್ಠವಾದಂತಹದ್ದು, ಉತ್ಕೃಷ್ಟವಾದಂತಹ ಧರ್ಮ ಯಾವ್ದಪ್ಪ ಅಂದ್ರೆ ಅದು ಅಹಿಂಸೆ. ಅಹಿಂಸೆಯ ಧರ್ಮನೇ ಈ ಜಗತ್ತನ್ನ ನಮ್ಗೆ ಕಾಪಾಡ್ತಕ್ಕಂತಹದ್ದು. ಗಾಂಧೀಜಿಯವರು ಸ್ವತಂತ್ರ ತಂದ್ಕೊಟ್ಟಿದ್ದು ನಮ್ಮ ದೇಶಕ್ಕೆ ಅಹಿಂಸಾ ಧರ್ಮವನ್ನ ಪಾಲನೆ ಮಾಡಿದ್ರು. ಹೌದು, ಪಂಚಪಾಪಗಳಲ್ಲಿ ಸುಳ್ಳು ಹೇಳ್ಬಾರ್ದು ಅಲ್ವಾ? ಅವರು ಸತ್ಯವಂತರಾಗಿದ್ರು, ಹಿಂಸೆಯನ್ನ ಮಾಡ್ಲಿಲ್ಲ, ಕಳ್ಳತನ ಮಾಡ್ಲಿಲ್ಲ, ಖುಷಿ ಇಲ್ಲ. ಬ್ರಹ್ಮಚರ್ಯ, ಅವರ ಪತ್ನಿ ಬಹಳ ಬೇಗ ತೀರ್ಕೊಂಡಿರ್ತಾರೆ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಿದ್ರು. ಆಮೇಲೆ ಅವರು ಪರಿಗ್ರಹ ಅಂದ್ರೇನು? ಪರಿಗ್ರಹ ಅಂದ್ರೇನು? ಅಹಂಕಾರ. ಜಾಸ್ತಿ ಇಟ್ಕೊಳ್ಳೋದಿರೋದು. ಅವಶ್ಯಕತೆಗಿಂತ ಹೆಚ್ಚು ಇಟ್ಕೊಳ್ಳುವಂತಹದ್ದು ಪರಿಗ್ರಹ. ಲೋಭ. ಅವ್ರು ಏನ್ ಮಾಡಿದ್ರು? ಗಾಂಧೀಜಿಯವರ ಬಟ್ಟೆ ಹೇಗಿತ್ತಪ್ಪ ಅಂದ್ರೆ ಸರಳವಾಗಿತ್ತು. ಕೇವಲ 2 ಬಟ್ಟೆ, ಕೆಳಗಡೆ ಮಾತ್ರ ಪಂಚೆ ಉಟ್ಕೊಂತ ಇದ್ರು ಅಲ್ವಾ? ಬಹಳ ಸರಳವಾದಂತ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿದ್ರಿಂದಾನೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅವರಿಗೆ, ಗಾಂಧೀಜಿಯವರಿಗೆ ಜೈನ ಧರ್ಮದ ಹಲವಾರು ಸ್ನೇಹಿತರು ಅವ್ರಿಗೆ ಸಂಯೋಗದಲ್ಲಿರ್ತಾರೆ, ಅವ್ರ ಸಹವಾಸದಲ್ಲಿರ್ತಾರೆ. ಹಾಗಾಗಿ ಅವ್ರಿಗೆ ಜೈನ ಧರ್ಮದ ಪ್ರಭಾವ ಹೆಚ್ಚಾಗಿದ್ದರಿಂದ ಅವರು ವಿದೇಶಕ್ಕೆ ಹೋದ್ರು ಕೂಡ ಯಾವುದೇ ಮಾಂಸಾಹಾರವನ್ನ ದೋಷ ಬಾರದ ಹಾಗೆ ಅವರು ಬಹಳ ಪರಿಶುದ್ಧವಾಗಿದ್ರು. ವಿದೇಶದಲ್ಲಿ ಹೋದಾಗ್ಲೂ ಕೂಡ ಅವ್ರ ಆಹಾರ ಹೇಗಾಗಿತ್ತಪ್ಪ, ಎಂತಹ ಸಾತ್ವಿಕ ಆಹಾರವನ್ನ ಅವರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿದ್ರೆ
ಕಡ್ಲೆಕಾಯಿ ಮತ್ತೆ ಹಣ್ಣನ್ ಮಾತ್ರ ಅವರು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಬಡವರ ಬಾದಾಮಿ ಕಡ್ಲೆಕಾಯಿ ಅಂತ ಹೇಳ್ತಾರೆ. ಹೀಗೆ ಅಹಿಂಸೆ ಈ ಅಹಿಂಸಾ ಧರ್ಮವನ್ನ ಅವರು ಪಾಲನೆ ಮಾಡ್ತಾ ಇದ್ರು ಗಾಂಧೀಜಿಯವರು. ಇದು ನಾವು ತಿಳ್ಕೋಬಹುದು. ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟ ಆಯ್ತಾ ಮಕ್ಕಳ? ಇನ್ನೊಮ್ಮೆ ಇನ್ನೊಂದು ಕತೆ ಹೇಳ್ಬೋದಾ ಹಿಂಸೆಗೆ ಸಂಬಂಧಪಟ್ಟಂತದ್ದು? ಸಣ್ಣ ಕತೆ ಇಷ್ಟ ಆಗಿದ್ಯಾ ಕತೆ ಕೇಳಲಿಕ್ಕೆ? ವೆರಿ ಗುಡ್. ಹಾ, ಹಿಂಸೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ಇನ್ನೊಂದು ಸಣ್ಣ ಒಂದು ದೃಷ್ಟಾಂತದ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾವ್ದಪ್ಪ ಅಂದ್ರೆ ಈ ಅಭಯ ಘೋಷ ಅನ್ನುವಂತ ಒಬ್ಬ ರಾಜನಿದ್ದಾನೆ. ಅಭಯ ಘೋಷ ಯಾವ ಊರಿನ ರಾಜ? ಕಾಕಂದಿಪುರ. ನಾಳೆ ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನೀವು ಒಂದ್ ಸ್ವಲ್ಪ ನೋಟ್ ಮಾಡ್ಕೋಬೇಕಾಗ್ತದೆ. ನೋಟ್ ಮಾಡ್ಕೋತೀರಾ? ನಿಮ್ಮ ಸ್ಮೃತಿ ಪಟಲದಲ್ಲಿ ಇರ್ಲಿ ಅನ್ನೋ ಉದ್ದೇಶಕ್ಕಾಗಿ. ಕೇಳಿಸ್ತಾ ಇದ್ಯಾ ಮಕ್ಕಳ? ಹೇಳಿ ಮ್ಯಾಮ್, ಇನ್ನೊಂದ್ಸಲಿ ರಿಪೀಟ್ ಮಾಡಿರ್ತೀರಾ? ಮಾಡ್ತೀನಿ. ಕಾಕಂದಿಪುರ ಅನ್ನುವಂತ ಊರಿನಲ್ಲಿ ಅಭಯ ಘೋಷ ಅನ್ನುವಂತ ರಾಜ ಇರ್ತಾನೆ. ಅಭಯ ಘೋಷನಿಗೆ ಅಭಯಮತಿ ಅನ್ನುವಂತ ರಾಣಿ ಇರ್ತಾಳೆ. ರಾಜ ರಾಣಿ ಬಹಳ ಸಂತೋಷವಾಗಿರ್ತಾರೆ. ರಾಜ ಏನ್ ಮಾಡ್ತಾನೆ, ಒಮ್ಮೆ ಅರಮನೆಯ ಮೇಲಂತಸ್ತಿನ ಮೇಲೆ ಇಡೀ ಊರನ್ನ ವೀಕ್ಷಣೆ ಮಾಡ್ಬೇಕು, ಇಡೀ ಆ ಊರಿನ ಸೌಂದರ್ಯವನ್ನ ನೋಡ್ಬೇಕು ಅಂತ ಹೇಳಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ, ಯಾಕೆಂದ್ರೆ ರಾಜನಿಗೆ ಹಲವಾರು ವಿದ್ಯೆಗಳಲ್ಲಿ ಪಾರಂಗತರಿರ್ತಾರೆ. ಅವ್ರು ಚಿಕ್ಕ ವಯಸ್ಸಲ್ಲೇ ಗುರುಕುಲದಲ್ಲಿ ಅನೇಕ ವಿದ್ಯೆಗಳನ್ನ ಕಲ್ತಿರ್ತಾರೆ. ಶಸ್ತ್ರವಿದ್ಯೆ, ಅಸ್ತ್ರವಿದ್ಯೆ, ಅಶ್ವವಿದ್ಯೆ, ಚಕ್ರವಿದ್ಯೆ, ಜಲವಿದ್ಯೆ, ಅನೇಕ ವಿದ್ಯೆಗಳು ಎಷ್ಟು ಪ್ರಕಾರ ಇದೆಯಪ್ಪ ಅಂದ್ರೆ 64 ವಿದ್ಯೆಗಳಿದ್ದಾವೆ, 72 ಕಲೆಗಳಿದ್ದಾವೆ. ಹಾಗೆ 64 ವಿದ್ಯೆಗಳಲ್ಲಿ ಪಾರಂಗತರಿರ್ತಾರೆ. ಹೀಗೆ ರಾಜ ಕೂಡ ಹಲವಾರು ವಿದ್ಯೆಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಅವನೇನ್ ಮಾಡ್ತಾನೆ, ಅಲ್ಲಿ ದೂರದಿಂದ ಅವನಿಗೆ ದೂರದೆಲ್ಲ ಕಾಣಿಸ್ತಾ ಇರ್ತದೆ. ಕೇಳಿಸ್ತಾ ಇದೆಯಾ ಮಕ್ಕಳ? ಅವನು ದೂರದಿಂದ ನೋಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ಮಿಂಗೂಲಿಗ, ಯಾರು? ಮಿಂಗೂಲಿಗ ಅಂತ ಒಬ್ಬ ಮೀನನ್ನ ಹಿಡಿಯೋನು ಬರ್ತಾ ಇರ್ತಾನೆ. ಅವನ್ ಏನ್ ಮಾಡ್ತಾನೆ, ಅವತ್ತು ಮೀನ್ ಸಿಕ್ಕೋದಿಲ್ಲ. ಎಲ್ಲಿ? ನದಿ ಅಥವಾ ಸರೋವರಗಳಲ್ಲಿ ಮೀನನ್ನ ಹಿಡ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಮೀನ್ ಸಿಕ್ಕೋದಿಲ್ಲ. ಒಂದು ಆಮೆ ಸಿಗುತ್ತೆ. ಆಮೆ ಅಂದ್ರೇನು? ವೆರಿ ಗುಡ್, ಟಾರ್ಟಾಯಿಲ್. ಅದೇ ಸಿಗುತ್ತೆ. ಟಾರ್ಟಾಯಿಲ್. ಆಮೆಗೆ ಎಷ್ಟು ಕಾಲಿರುತ್ತೆ ಮಕ್ಕಳ? 4. ವೆರಿ ಗುಡ್, 4 ಕಾಲು. ಮುಂದೆ 2, ಹಿಂದೆ 2. ಈ ಮಿಂಗುಲಿಗ ಏನ್ ಮಾಡ್ತಾನೆ, ಮುಂದೆ 2 ಕಾಲಿಗೆ ದಾರ ಕಟ್ತಾನೆ, ಹಿಂದೆ 2 ಕಾಲ್ಗೆ ದಾರ ಕಟ್ತಾನೆ. 4 ಕಾಲ್ಗೆ ದಾರ ಕಟ್ಬಿಟ್ಟು ಬಳ್ಳಿಯ ಹಾಗೆ ಕತ್ಗೆ ಹಾಕೊಂಡು ಬರ್ತಾ ಇರ್ತಾನೆ. ಸತ್ತಿರೋದಿಲ್ಲ, ಆಮೆ ಬದುಕಿರೋದೇನೆ, ಗೊತ್ತಾಯ್ತಾ? ಅವನು ಸಾಯಿಸಿರೋದಿಲ್ಲ. ಅದನ್ನ ಹಾಕೊಂಡ್ ಬರ್ತಾ ಇರ್ತಾನೆ. ಇವನು ಬಹಳ ದೂರದಿಂದ ರಾಜ ನೋಡ್ತಾನೆ. ಯಾವ ರಾಜ? ಅಭಯ ಘೋಷ. ಯಾರು? ಅಭಯ ಘೋಷ. ದೂರದಿಂದ ನೋಡ್ತಾನೆ. ಅಲ್ಲಿರೋ ಜನರಿಗೆಲ್ಲ ಒಂದು ಚಮತ್ಕಾರ ನಾನು ತೋರಿಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಒಂದು ಚಕ್ರವನ್ನ ಬಿಡ್ತಾನೆ. ಚಕ್ರ ಗೊತ್ತಿದ್ಯಾ? ಚಕ್ರ ವಿದ್ಯೆಯಲ್ಲಿ ಇವನು ಎಕ್ಸ್ಪರ್ಟ್ ಆಗಿರ್ತಾನೆ. ಒಂದು ಚಕ್ರ ಬಿಡ್ತಾ ಇದ್ದಂಗೆ ಅದೇನಾಗುತ್ತೆ, ಆಮೆಯ 4 ಕಾಲುಗಳು ತುಂಡಾಗ್ಬಿಡ್ತದೆ, ಎಲ್ಲ ಕತ್ತರಿಸಿ ಹೋಗ್ಬಿಡ್ತದೆ. ಆಗ ಆ ಮಿಂಗುಲಿಗ ಏನ್ ಮಾಡ್ತಾನೆ, ಇವನ್ಗೆ ವಿನೋದ, ಯಾರಿಗೆ? ರಾಜನಿಗೆ ವಿನೋದ ಆಗ್ತದೆ. ಹಿಂಸೆಯಿಂದ ಯಾವತ್ತು ವಿನೋದ ಅಂದ್ರೆ ಸಂತೋಷ ಆಗೋದಿಲ್ಲ ಮಕ್ಕಳ. ಈ ರಾಜನಿಗೆ ಸಂತೋಷ ಆಗ್ತಾ ಇದೆ, ಆದ್ರೆ ಆ ಮಿಂಗುಲಿಗ ಏನ್ ಮಾಡ್ತಾನೆ, ಆ ಆಮೆ ಇನ್ನೂ ಬದುಕಿರುತ್ತೆ, ತಗೊಂಡು ಮನೆಗ್ ಬರ್ತಾ ಇದ್ದಂಗೆ ಪಾಪ ಅದು 4 ಕಾಲು ಕಳ್ಕೊಂಡಾಗ ಏನಾಗುತ್ತೆ, ಸಹನೆ ಮಾಡದೇ ಇರುವಷ್ಟು ದುಃಖ ಆಗ್ತದೆ. ವಿಲ ಒದ್ದಾಡಿ ಪ್ರಾಣವನ್ನ ಬಿಟ್ಟು ಬಿಡುತ್ತದೆ. ನಮ್ಗೆ ಯಾರಾದ್ರೂ 2 ಕಾಲು ಕಟ್ಟಾಕಿದ್ರೆ ಏನಾಗುತ್ತೆ ಮಕ್ಕಳ? ಹಿಂಸೆ ಆಗತ್ತೆ.
ದುಃಖ ಆಗುತ್ತೆ ಅಲ್ವಾ, ಬಹಳ ನೋವಾಗ್ತದೆ. ಅದೇ ಪ್ರಕಾರ ಆಮೆಗೆ ಕೂಡ ಆಗಿರುತ್ತೆ. ಆಮೆ ಸತ್ತೋಗ್ಬಿಡುತ್ತೆ. ಆಮೆ ಸತ್ತೋಗ್ತಾ ಇದ್ದಂಗೆ ಸತ್ತೋಯ್ತು. ಅದು ಏನಾಗುತ್ತಪ್ಪ ಅಂದ್ರೆ, ನೋಡಿ ನಾವ್ ಏನ್ ಮಾಡಿರ್ತೀವಿ ಅದು ನಮ್ಗೆ ರಿಯಾಕ್ಟ್ ಆಗುತ್ತೆ. ಈ ಅಭಯ ಘೋಷನ ಪತ್ನಿ ಆದಂತಹ ಅಭಯಮತಿ ಗರ್ಭಕ್ಕೆ ಬಂದು ಸೇರ್ಕೊಳ್ಳುತ್ತೆ. ರಾಣಿಗೆ ಮಗನಾಗಿ ಹುಟ್ಟುತ್ತೆ. ಅವ್ರಿಗೆ ಮಕ್ಳಿರಲ್ಲ. ಯಾವಾಗ ಈ ಒಂದು ಆಮೆ ಬಂದು ರಾಣಿಯ ಗರ್ಭಕ್ಕೆ ಸೇರ್ಕೊಳ್ಳುತ್ತೆ, ಮಗನಾಗಿ ಹುಟ್ಟುತ್ತೆ. ಆ ಮಗನಿಗೆ ಚೆಂಡವೇಗ ಅಂತ ಹೆಸರಿಡ್ತಾರೆ. ಏನ್ ಹೆಸರಿಡ್ತಾರೆ? ಚೆಂಡವೇಗ. ಚೆಂಡವೇಗ ಅಂತ ಹೆಸರಿಡ್ತಾರೆ. ಅವನು ಬೆಳೆದು ದೊಡ್ಡವನಾಗ್ತಾನೆ. ಹೀಗಿರ್ಬೇಕಾದ್ರೆ ಹೀಗೆ ಬಹಳ ಸಂತೋಷವಾಗಿ ರಾಜ ಇರ್ತಾನೆ. ಒಮ್ಮೆ ಅವನ್ಗೆ ಚಂದ್ರನನ್ನ ನೋಡ್ತಾನೆ. ಎಲ್ಲಿ? ದೂರದಿಂದ ಒಂದು ರಾತ್ರಿ ಚಂದ್ರನನ್ನ ನೋಡ್ತಾ ಇರ್ಬೇಕಾದ್ರೆ ರಾಜ ಒಂದು ಅರಮನೆಯ ಉಪ್ಪರಿಕೆ ಮೇಲೆ ಚಂದ್ರನನ್ನ ವೀಕ್ಷಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ ವೈರಾಗ್ಯ ಉಂಟಾಗ್ತದೆ. ಯಾರ್ಗೆ? ಘೋಷ ರಾಜನಿಗೆ. ಆ ಚಂದ್ರನನ್ನ ನೋಡಿ ವೈರಾಗ್ಯ ಉಂಟಾಗಿ ಅಭಯ ಘೋಷನಿಗೆ ಅವನಿಗೆ ಚಂದ್ರನನ್ನ ನೋಡಿ ಬಹಳಷ್ಟು ವೈರಾಗ್ಯ ಪರನಾಗಿ ಅವನ್ಗೆ ಯಾವ್ದು ಸಂಸಾರ ಇದೇನಿದೆ ಇದು ಯಾವ್ದು ಶಾಶ್ವತವಾದದ್ದಲ್ಲ ಅಂತ ಹೇಳಿ ಒಬ್ಬ ಮುನಿಗಳ ಬಳಿ ದೀಕ್ಷೆ ತೆಗೆದುಕೊಳ್ತಾನೆ. ದೀಕ್ಷೆ ತೆಗೆದುಕೊಂಡು, ಮುನಿಗಳು ನಿಮ್ಗೆ ಗೊತ್ತಿದೆ, ದೀಕ್ಷೆ ತೆಗೆದುಕೊಂಡ್ರೆ ಆ ಊರಲ್ಲಿ ಇರೋದಿಲ್ಲ, ವಿಹಾರಕ್ಕೆ ಕೊಟ್ಟೋಗ್ತಾರೆ. ಎಲ್ಲೋಗಿದೆ ಯಾವ ಊರು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ, ಅಡ್ರೆಸ್ ಇರೋದಿಲ್ಲ. ಬಟ್ 22 ಪ್ರಕಾರದ ಪರಿಶಹವನ್ನ ಸಹನೆ ಮಾಡ್ತಾ ಅವನು ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾ ಹೊರಗಡೆ ವಿಹಾರ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ 12 ವರ್ಷ ಕೇಳಿಸ್ತಾ ಇದ್ಯಾ? ಹಲೋ, ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಓಕೆ ಸರ್. 12 ವರ್ಷಗಳ ಕಾಲ ತಪಸ್ ಮಾಡ್ತಾನೆ. ಆಗ ಆಚಾರ್ಯ ಸಂಘದಲ್ಲಿದ್ದಾಗ ಆ ಆಚಾರ್ಯರು ನೀನು ಏಕವಿಹಾರಿ ಮಾಡ್ಬೋದು ಅಂತ, ಯಾಕೆಂದ್ರೆ ಅವರು ಒಂದು ಎಲ್ಲದ್ರಲ್ಲೂ ಎಕ್ಸ್ಪರ್ಟ್ ಆಗೋವರೆಗೆ ಅವ್ರನ್ನ ಒಬ್ಬೊಬ್ಬರನ್ನೇ ಕಳ್ಸೋದಿಲ್ಲ, ಮುನಿಗಳನ್ನ ಸಂಘದಲ್ಲೇ ಇರ್ಬೇಕಾಗ್ತದೆ. ಅದು ಒಂದು ನಿಯಮ. ಇವರು 12 ವರ್ಷ ತಪಸ್ ಮಾಡಿದ್ಮೇಲೆ ಏಕವಿಹಾರಿಯಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಈ ಕಾಕಂದೀಪುರಕ್ಕೆ ಬರ್ತಾರೆ. ಆಗ ಅವ್ರಿಗೆ ಮುನಿಯಾಗಿರ್ತಾರೆ, ಗೊತ್ತಿರಲ್ಲ ಇದು ನನ್ನೂರು, ಇದು ನಾನು ಈ ಊರ್ನ ರಾಜನಾಗಿದ್ದೆ, ಅವೆಲ್ಲ ಮರ್ತೋಗ್ಬಿಡ್ತದೆ. ತಪಸ್ಸಲ್ಲಿ ಒಂದಾಗ್ಬಿಟ್ಟಿರ್ತಾರೆ. ಆಗ ನಗರದ ಒಳಗ್ ಬರೋದಿಲ್ಲ, ಉದ್ಯಾನದಲ್ಲಿ ಏನ್ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಅಭಯ ಘೋಷನ ಮಗ ಯಾರು? ಚೆಂಡವೇಗ ಒಮ್ಮೆ ಉಪ್ಪರಿಕೆ ಮೇಲೆ ನಿಂತ್ಕೊಂಡು ಈ ಒಂದು ಬಹಳ ದೂರದವರೆಗೆ ಈ ಚಕ್ರವನ್ನ ಎಸಿತೀನಿ ನಾನು, ಯಾಕೆಂದ್ರೆ ಇವನು ಹಲವಾರು ವಿದ್ಯೆಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆ ಚಕ್ರನ ಬಿಡ್ತಾ ಇದ್ದ ಹಾಗೆ ಆ ಮುನಿಗಳು ತಪಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ 2 ಕೈ ಮತ್ತೆ 2 ಕಾಲು ಕತ್ತರಿಸೋಗ್ತದೆ. ಯಾರ್ಗೆ? ಮುನಿಗಳು. ಈಗ ರಾಜರಲ್ಲ, ಈಗ ಅವರು ಮುನಿಗಳಿಗೆ ಕತ್ತರಿಸೋಗ್ಬಿಡ್ತಿದೆ. ಅಷ್ಟು ವೇದನೆ ಆಗ್ತದೆ ಅವ್ರಿಗೆ. ಅದನ್ನೆಲ್ಲ ಸಹನೆ ಮಾಡಿ ಪಂಚಪರಮೇಷ್ಠಿಗಳ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ ಇದ್ದಂಗೆ ಅವ್ರಿಗೆ ಎಲ್ಲಾ ಕರ್ಮಗಳು ಕಳೆದು ಅವ್ರಿಗೆ ಪ್ರಾಣೇಂದ್ರ ಅನ್ನೋ ಸ್ವರ್ಗದಲ್ಲಿ ಹೋಗಿ ಅವರು ಸ್ವರ್ಗದಲ್ಲಿ ಸ್ವರ್ಗವಾಸಿ ಆಗ್ತಾರೆ. ಸ್ವರ್ಗದಲ್ಲಿ ದೇವನಾಗಿ ಜನ್ಮ ತಾಳ್ತಾರೆ. ಅವ್ರು ಏನ್ ಮಾಡಿದ್ರು ಅವ್ರಿಗೇ ತಿರುಗ್ಬಿಡ್ತು ಅಲ್ವಾ? ಏನು ಯಾವ ತರ ಅವ್ರು ಮಾಡಿದ್ರು, ಹಿಂದೆ ಪೂರ್ವ ಭವದಲ್ಲಿ ರಾಜನಾಗಿದ್ದಾಗ ಆ ಆಮೆಗೆ ಎಷ್ಟು ನೋವಾಗಿತ್ತು. ಆಮೇಲೆ ಒಂದು ವಿನೋದಕ್ಕಾಗಿ ಅವರು ಚಕ್ರವನ್ನ ಬಿಟ್ಟಂತ ಸಂದರ್ಭದಲ್ಲಿ ಎಷ್ಟು ಹಿಂಸೆ ಆಗಿತ್ತು ಅನ್ನುವಂಥದ್ನ ನಾವ್ ಇಲ್ಲಿ ನೋಡ್ಬಹುದು ಅಲ್ವಾ? ಆದ್ರಿಂದ ನಾವ್ ಏನ್ ಮಾಡ್ತೀವಿ ಅದು ನಮ್ಗೆ ರಿಯಾಕ್ಟ್ ಆಗ್ತದೆ, ವಾಪಸ್ ನಮ್ಗೆ ಬರುತ್ತೆ. ನಾವ್ ಏನ್ ಮಾಡೋದು ನಮ್ಗೆ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಆದ್ರಿಂದ ನಾವು ಸಂತೋಷವಾಗಿ ಏನಾದ್ರು ಮಾಡಿದಾಗ ಅದನ್ನ ನಾವು ದುಃಖದಿಂದ ಅನುಭವಿಸ್ಬೇಕಾಗ್ತದೆ. ಇದನ್ನ ನಾವು ಪ್ರಜ್ಞೆನಲ್ಲಿ ಇಟ್ಕೊಂಡು ಯಾವ ಒಂದು ಕೆಟ್ಟ ಕಾರ್ಯಗಳನ್ನ, ಯಾವ ಒಂದು ಹಿಂಸೆಯನ್ನ ಮಾಡಬಾರ್ದು. ಅಹಿಂಸಾ ಪರಮೋ ಧರ್ಮ ಅನ್ನುವಂಥದ್ನ ನಮ್ಮ ಒಂದು ಜೈನ ಧರ್ಮದ ಘೋಷಣೆಯಾಗಿದೆ. ಅದನ್ನ ನಾವು ಅನುಸರಿಸಿ ನಡೆಯುವಂಥದ್ದು, ಒಳ್ಳೆ ವಿಚಾರ ಮಾಡ್ತಕ್ಕಂತಹದ್ದು, ಯಾವ ಪ್ರಾಣಿಗೂ ಹಿಂಸೆ ಆಗದೆ ಇರುವಂತದ್ದು, ಇದೆಲ್ಲವೂ ಈ ಹಿಂಸೆಯಲ್ಲೇ ಅಡಕವಾಗಿದೆ. ಇದು ಪಾಪ ಅಂತ ಹೇಳ್ತೀವಿ.
ಹೀಗೆ ಹಿಂಸೆ, ಸುಳ್ಳು ಹೇಳುವುದು, ಒಂದೊಂದು ಆ, ಈ ಪಾಪಗಳಲ್ಲೂ ಹಲವಾರು ಕಥೆಗಳು ನಿಮ್ಗೆ ದೃಷ್ಟಾಂತಗಳು ಬೇಕಾದಷ್ಟು ಆಗಮಗಳಲ್ಲಿ ಆಚಾರ್ಯರು ಹೇಳ್ತಾರೆ. ಹೀಗೆ ನಾನು ಇವತ್ತನ್ನ ಹಿಂಸೆ ಅನ್ನುವಂತ ಒಂದು ಪ್ರಥಮ ಪಾಪದಲ್ಲಿ ಈ 2 ದೃಷ್ಟಾಂತಗಳನ್ನ ನಿಮ್ಗೆ ಹೇಳಿದ್ದೀನಿ. ಹಿಂಸೆ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅನ್ನುವಂಥದ್ದು ಇವತ್ತು ಮುಂದಿನ ತರಗತಿ ಆಮೇಲೆ ತೆಗೆದುಕೊಳ್ಳೋಣ. ಇವತ್ತು ಅತಿಥಿಗಳ ಒಂದು ಉಪನ್ಯಾಸವನ್ನ ನಾವು ನೋಡೋಣ ಮಕ್ಕಳ. ಎಲ್ಲರಿಗೂ ಜೈ ಜಿನೇಂದ್ರ. ಓಕೆ, ನಿರಂಜಲಾರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ ಮತ್ತೆ ಪ್ರಶ್ನೆ ಕೇಳ್ಬೋದಮ್ಮ? ನಿರಂಜಲಾರಿ ಮಾಧ್ಯಮದ ಮೂಲಕ ಮತ್ತೆ ಕೇಳ್ಬೋದು. ನಿರಂಜಲಾರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ ಧಾರ್ಮಿಕ ಶಿಬಿರಕ್ಕೆ ಇಂದಿನ ಅತಿಥಿಯಾಗಿ ಭಾಗವಹಿಸಿರುವವರು ಖ್ಯಾತ ಸಂಶೋಧಕರು, ಪ್ರಾಕೃತ ವಿದ್ವಾಂಸರು, ಸಂಸ್ಕೃತ ಪಂಡಿತರು ಆಗಿರುವಂತಹ ತೇಜಸ್ವಿನಿ ಮೇಡಮ್ ಮೈಸೂರಿಯವರು. ಮೇಡಮ್ ಇದ್ದೀರಲ್ಲ? ತೇಜಸ್ವಿನಿ ಮೇಡಮ್, ತೇಜಸ್ವಿನಿ ಮೇಡಮ್ ಇದ್ದೀರಾ? ತೇಜಸ್ವಿನಿ ಮೇಡಮ್ ಇದ್ದೀರಾ? ತೇಜಸ್ವಿನಿ ಮೇಡಮ್ ಇದ್ದೀರಾ? ಓಕೆ, ತೇಜಸ್ವಿನಿ ಮೇಡಮ್ ಇದ್ದೀರಾ? ಮೇಡಮ್ ಇದ್ದೀರಾ? ಇಲ್ವಂತ, ಬಂದಿಲ್ವಂತ. ತೇಜಸ್ವಿನಿ ಮೇಡಮ್ ಬಂದಿದ್ದೀರಾ? ಓಕೆ, ಮತ್ತೆ ನೋಡೋಣ. ನೀವು ಮುಂದುವರಿಸಿ ಮೇಡಮ್. ಈಗ ನಾನೇ ಮುಂದುವರ್ಸ್ಬೋದಾ? ಮುಂದುವರಿಸಿ ನಾನೇ ಮೇಡಮ್, ಮುಂದುವರಿಸಿ. ಮುಂದುವರ್ಸ್ಬೋದಾ ಸರ್? ಹೌದೌದು, ನೀವೇ ಅಲ್ವಾ ಇವತ್ತು? ಇವರು ಪದ್ಮಶ್ರೀ ಮೇಡಮ್ ಬರಲ್ಲ ಅಂತ ಹೇಳಿದ್ದಾರೆ. ಜೈ ಜಿನೇಂದ್ರ ಮಕ್ಕಳ. ಜೈ ಜಿನೇಂದ್ರ. ಆನೆ ಕಟ್ಟುವ ಸ್ಥಳಕ್ಕೆ ಏನಂತ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸಡನ್ ಆಗಿ ಬರ್ತಾ ಇಲ್ಲ ನನ್ಗೆ. ಅದು ಹೇಳ್ಬೇಕು ಅನ್ಕೊಂಡಿರ್ಲಿಲ್ಲ. ಇದ್ದಕ್ಕಿದ್ದಂಗೆ ಸಂಕಲ್ಪ ಹಿಂಸೆ ಅನ್ನೋ ಒಂದು ಕಾರಣಕ್ಕೆ ಅದು ಬಂತು. ಆನೆ ಕಟ್ಟೋದಕ್ಕೆ ತುದಿ ಬಾಯಿ ಆಗಿದ್ದೆ, ನನ್ಗೆ ಅಷ್ಟು ಜ್ಞಾಪಕ ಬರ್ತಾ ಇಲ್ಲ. ನಾನು ಚೂರು ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳ್ಬೋದು. ಹಲೋ, ಬಿಡಾರ ಬಿಡಾರ ಅಂತ ಹೇಳ್ತಾರೆ. ಹೌದು, ಅದು ಹೇಳ್ತಾರೆ. ಆಮೇಲೆ ಇನ್ನೇನಾದ್ರು ಈ ಪಂಚಪಾಪಗಳಲ್ಲಿ ಮ್ಯಾಮ್, ಪಂಚಪಾಪಗಳಲ್ಲಿ ಲಾಸ್ಟ್ ಒನ್ ಲಾಯ ಮೇಡಮ್, ಲಾಯ. ಆನೆ ಲಾಯ ಲಾಯ ಅಲ್ಲ, ಲಾಯ ಕುದುರೆ ಮೇಡಮ್, ಲಾಯ ಲಾಯ ಅಂತಾರೆ. ಲಾಯ 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 ಕುದುರೆ ಅಲ್ಲ, ಲಾಯ ಲಾಯ. ಅನ್ನೋದು ಕುದುರೆ ಕಟ್ಟ ಜಾಗಕ್ಕೆ. ಇಲ್ಲ, ಆನೆ ಕಟ್ಟೋದಕ್ಕೆ ಹೇಳ್ತಾರೆ. ಆನೆ ಕಟ್ಟುವುದಕ್ಕೆ ಹಾಗೇನೆ ಹೇಳುದು ಮೇಡಮ್. ಆ ಕುದುರೆಗಳನ್ನು ಕಟ್ಟುವುದಕ್ಕೆ ಅಶ್ವಶಾಲೆ ಅಂತ ಹೇಳ್ತಾರೆ, ಲಾಯ ಅಥವಾ ಅಶ್ವಶಾಲೆ ಅಂತ. ಲಾಯ ಲಾಯ. ಆನೆಗಳನ್ನು ಕಟ್ಟುವುದಕ್ಕೆ ಲಾಯ ಅಂತ ಹೇಳ್ತಾರೆ. ಓಕೆ, ಸರಿ. ಅದೇನೇ ಇರ್ಬೋದು. ಧಾರ್ಮಿಕ ವಿಷಯದಲ್ಲಿ ನಿಮ್ಗೆ ಏನಾದ್ರೂ ಅನುಮಾನ ಬಂದಿದ್ರೆ ಕೇಳ್ಬೋದು ಮಕ್ಕಳ. ಹೇಳಿ. ಪಂಚಪಾಪಗಳಲ್ಲಿ ಸುಶೀಲ ಅಂತ ಇದೆಲ್ಲ, ಆ ಸುಶೀಲ ಅಂದ್ರೆ ಏನು? ಹೇಳಿ. ಖುಷಿ ಇಲ್ಲ ಅಂದ್ರೆ ಒಂದ್ ನಿಮಿಷ. ಆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡದೇ ಇರೋದು, ಪರಸ್ತ್ರೀ ಅಥವಾ ಪರಪುರುಷರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದಕ್ಕೆ ಖುಷಿ ಇಲ್ಲ ಅಂತಾರೆ. ಶೀಲ ಅನ್ನುವಂಥದ್ದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ. ಕುಶೀಲ ಅನ್ನುವಂಥದ್ದು ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಬಹಳ ಪವಿತ್ರವಾದಂತಹ ಒಂದು ವ್ರತ ಇದೆ. ಅದನ್ನ ನಾವು ಮೈಗೂಡಿಸ್ಕೋಬೇಕು. ಕುಶೀಲದಿಂದ ಜೀವನಿಗೆ ಅನೇಕ ಪಾಪಗಳು ಅಂಟಿಕೊಳ್ಳುತ್ತದೆ ಅಲ್ವಾ? ಅದನ್ನ ಕುಶೀಲ ಅಂತಾರೆ. ಮಕ್ಕಳುಗಳಿಗೆ ಪಾಪ ಇದು ತಿಳುವಳಿಕೆ ಬರೋದಿಲ್ಲ. ನೀವು ದೊಡ್ಡವರಾದ್ಮೇಲೆ ಅದನ್ನ ತಿಳ್ಕೊಬಹುದು.
ಆದ್ರೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಪಾಪ ಅನ್ನುವಂಥದ್ದು ಇದು ಒಂದು ಪಾಪ ಇದೆ. ಆ ನಾವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಕ್ಕಂತಹದ್ದು, ಅದನ್ನ ಬ್ರಹ್ಮಚರ್ಯ ಪಾಲನೆ ಮಾಡದೆ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ನ ಕುಶೀಲ ಅಂತ ಕರೀತಾರೆ. ಇನ್ನೇನು ಮಕ್ಳ? ಮ್ಯಾಮ್ ಇದು ಪಂಚಪಾಪಗಳದ್ದು 5th ಒನ್ ಏನಂತ ಹೇಳ್ಬೋದಾ? ಹಾ, ಹೇಳ್ಬೋದು. ಮೊದಲನೇದು ಯಾವ್ದು? ಪರಿಗ್ರಹ. ಪರಿಗ್ರಹ. ಕಳ್ಳತನ, ಹಿಂಸೆ, ಕಳ್ಳತನ, ಸುಳ್ಳು ಹೇಳುವುದು, ಕುಶೀಲ, ಪರಿಗ್ರಹ. ಅಥವಾ ಪರಿಗ್ರಹ ಕುಶೀಲ, ಆ ಕಡೆ ಈ ಕಡೆ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. Thank you, ma'am. ಗೊತ್ತಾಗ್ತಾ ಇದೆಯಾ? ಹಾ, ಪರಸ್ತ್ರೀ ಅಥವಾ ಪರಪುರುಷನ ಮೇಲೆ ಪ್ರೀತಿ ಉಂಟಾಗ್ತಕ್ಕಂತಹದ್ದು, ಮೋಹ ಉಂಟಾಗ್ತಕ್ಕಂತಹದ್ದು ಕುಶೀಲ ಅಂತ ಹೇಳ್ತಾರೆ. ಈ ಕುಶೀಲ ಸೇವನೆ ಮಾಡೋನ್ಗೆ ವ್ಯಭಿಚಾರಿ, ಬದ್ಮಾಶ್, ಜಾರ ಅನ್ನುವಂತ ವರ್ಡ್ಗಳನ್ನ ಉಪಯೋಗಿಸ್ತಾರೆ. ಮಕ್ಕಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಇಷ್ಟು ಮಾತ್ರ ತಿಳ್ಕೊಳ್ಳಿ. ಬೇರೆಯ ಹೆಂಗಸರನ್ನ ಅಥವಾ ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡದೆ ಇರುವಂತಹದ್ದು. ಪರಿಗ್ರಹ ಅಂದ್ರೆ ಹೇಳಿ ಮಕ್ಕಳು, ಇನ್ನೇನು? ಪರಿಗ್ರಹ ಅಂದ್ರೆ ಎಲ್ಲ ಸಂಗ್ರಹ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕು ಲಿಮಿಟ್ ಇದೆ ಅಲ್ವಪ್ಪ, ಇಷ್ಟು ನನ್ಗೆ 1 ಪೆನ್ ಅಥವಾ 2 ಪೆನ್ ಸಾಕು, ಇನ್ನೂ 1 ಡಜನ್ ಪೆನ್ನು ನನ್ಗೆ ಬೇಕು ಅನ್ನುವಂಥದ್ದು ಪರಿಗ್ರಹ. ಬಟ್ಟೆ ಎಷ್ಟು ಬೇಕು? 4 ಜೊತೆ ಇದ್ರೆ ಸಾಕು, ಅಥವಾ 8 ಜೊತೆ ಇದ್ರೆ ಸಾಕು. 100 ಜೊತೆ ಬಟ್ಟೆ ಬೇಕು, ಇನ್ನೂ 50 ಜೊತೆ ಬಟ್ಟೆ ಬೇಕು. ಹೀಗೆ ಆಸೆ ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಪರಿಗ್ರಹ. ಸುತ್ತುವರಿಯುವಂಥದ್ದು, ಇನ್ನೂ ಬೇಕು 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 ಅನ್ನೋ ಆಸೆ ಎಷ್ಟಿದ್ರು ಸಾಲೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಅದಕ್ಕೆ ಪರಿಗ್ರಹ ಅಂತ ಕರೀತಾರೆ. ಇನ್ನೇನ್ ಮಕ್ಕಳ? ಕೇಳಿಸ್ತಾ ಇದೆಯಾ? ಹಾ ಮ್ಯಾಮ್. ಆ ಹೇಳಿ ಮಕ್ಕಳ. ಮೇಡಮ್, ನಿಮ್ಗೆ ಇದರಲ್ಲಿ ಹೇಳಿ. ಹಿಂಸೆದ್ರಲ್ಲಿ ಇದು ಹೇಳಿದ್ರಿ, ಸಂಕಲ್ಪ ಹಿಂಸೆ ಹೇಳಿದ್ರಿ. ಬಾಕಿ ಹೌದು. ಉಳಿದದನ್ನು ಹೇಳಿ ಮೇಡಮ್, ಸ್ವಲ್ಪ ಅದು ಅವಶ್ಯಕತೆ ಉಂಟಲ್ವಾ? ಆರಂಭ ಹಿಂಸೆ, ಹೌದು. ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ. ಈಗ ಸಂಕಲ್ಪ ಹಿಂಸೆಯಲ್ಲಿ ಯಶೋಧರ ರಾಜನ್ ಕತೆ ಬರುತ್ತೆ ಅಲ್ವಾ ಮಕ್ಕಳ? ಇನ್ನು ಆರಂಭ ಹಿಂಸೆ ಅನ್ನುವಂಥದ್ದು ಎರಡನೇ ಹಿಂಸೆಯಲ್ಲಿ ಯಾವ್ದು ಬರ್ಕೊಳ್ಳಿ ಬೇಕಾದ್ರೆ ನೋಟಲ್ಲಿ. ಮೊದಲನೇದು ಸಂಕಲ್ಪ ಹಿಂಸೆ, ಎರಡನೇದು ಆರಂಭ ಹಿಂಸೆ. ಆರಂಭ ಹಿಂಸೆ ಅಂತ ಹೇಳಿದ್ರೆ, ನಾವು ಗೃಹಸ್ಥರು ಮನೆಯಲ್ಲಿ ಇರ್ತೀವಲ್ವಾ, ನಾವೇನ್ ಮಾಡ್ಬೇಕು? ಅಡಿಗೆ ಮಾಡ್ತೀವಿ, ಬೆಂಕಿ ಹಚ್ತೀವಿ, ನೀರ್ ತುಂಬ್ತೀವಿ, ಬೆಂಕಿ ಉರಿಸ್ತೀವಿ, ಫ್ಯಾನ್ ಹಾಕೋತೀವಿ, ಮತ್ತೆ ಗಿಡ ಮರಗಳನ್ನ ಸುಮ್ನೆ ಕಡಿಯೋದು, ಮತ್ತೆ ಇದೆಲ್ಲ ಸ್ವಚ್ಛ ಮಾಡ್ತೀವಿ ಮನೆಯಲ್ಲಿ. ಆಗ ಬಹಳಷ್ಟು ಜೀವಗಳ ಹಿಂಸೆ ಆಗ್ತದೆ. ಅದನ್ನ ಆರಂಭ ಹಿಂಸೆ ಅಂತ ಹೇಳ್ತೀವಿ. ಅಡಿಗೆ ಮಾಡ್ಬೇಕಾದ್ರೆ ಮನೆ ಸ್ವಚ್ಛ ಮಾಡ್ತೀವಿ, ಗುಡಿಸ್ತೀವಿ, ಒರೆಸ್ತೀವಿ. ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ ಹತ್ತಿಸ್ತೀವಿ, ಗ್ಯಾಸ್ ಆಗ್ಲಿ ಸೌದೆ ಆಗ್ಲಿ. ಅದರಿಂದ ದಿನನಿತ್ಯ ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ಹಿಂಸೆಗಳು ಆಗ್ತದೆ. ಆದ್ರೆ ಅದು ಅನಿವಾರ್ಯ ಅಲ್ವಾ? ಆದ್ರೆ ಅದನ್ನ ಹೆಚ್ಚು ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಹಿಂಸೆ ಕಮ್ಮಿ ಆಗ್ತದೆ. ಆರಂಭ ಹಿಂಸೆ ಅಂತ ಹೇಳ್ತಾರೆ ಇದಕ್ಕೆ. ಷಟ್ಕಾಯ ಜೀವಗಳ ಹಿಂಸೆ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು. ಈ ಹುಳ ಎಲ್ಲ ಬೀಳುತ್ತೆ, ಎಲ್ಲ ತಳ್ಬಿಡೋದಲ್ಲ ಅಲ್ವಾ? ಆಮೇಲೆ ತುಂಬಾ ಸೆಕೆ ಆಗ್ತಾ ಇರ್ತದೆ, ಆಗ ಫ್ಯಾನ್ ಹಾಕೊಳ್ಳೋದು ಕೂಡ ಏನಿದೆ, ಹೆಚ್ಚು ಉರಿಸ್ಬಾರ್ದು, ಎಷ್ಟ್ ಬೇಕೋ ಅಷ್ಟು ಮಾತ್ರ. ಆಮೇಲೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಸೊಳ್ಳೆ ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕು? ಆ ಸೊಳ್ಳೆಗೆ ನೋವಾಗ್ಬಾರ್ದು ಅನ್ನೋ ಭಾವನೆಯಿಂದ ಒಂದು ಸೊಳ್ಳೆ ಬತ್ತಿ ಹಚ್ಚಿದ್ರೆ ತಪ್ಪಿಲ್ಲ. ಆದ್ರೆ ಸೊಳ್ಳೆ ಬ್ಯಾಟ್ ಇದೆಯಲ್ಲ, ಪ್ರತ್ಯಕ್ಷವಾಗಿ ಕೊಲ್ಲುವಂತಹದ್ದು. ಬ್ಯಾಟ್ ನಲ್ಲಿ ದಯವಿಟ್ಟು ಯಾರು ಆ ಸೊಳ್ಳೆಯನ್ನ ಹಿಂಸೆ ಮಾಡಬಾರ್ದು. ಪ್ರತ್ಯಕ್ಷ ಸತ್ತೋಗ್ತವೆ ಅಲ್ವಾ? ಅದ್ರ ಪಾಪ ಯಾರು ಬ್ಯಾಟ್ ಹಿಡಿದು ಅದಕ್ಕೆ ಹೊಡಿತಾರೋ, ಸಾಯಿಸ್ತಾರೋ ಅವ್ರಿಗೆ ಸುತ್ತಕೊಳ್ಳುತ್ತೆ ಅಲ್ವಾ? ಇದು ಕೂಡ ಆರಂಭ ಹಿಂಸೆಯಲ್ಲೇ ಬರ್ತದೆ. ಗೃಹಸ್ಥ ಪ್ರತಿನಿತ್ಯ ಮಾಡ್ತಕ್ಕಂತಹ ಎಲ್ಲಾ ಕೆಲಸಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ನಾವು ಮಾಡ್ಬೇಕು, ವಿವೇಕ ಇಟ್ಕೊಂಡು ಮಾಡ್ಬೇಕು. ಇದು ಆರಂಭ ಹಿಂಸೆ. ಗೊತ್ತಾಯ್ತಾ ಮಕ್ಕಳ? ಕಸ ಗುಡಿಸ್ಬೇಕಾದ್ರೆ ಇರ್ವೆಗಳಿರ್ತವೆ, ನೋಡ್ಕೊಂಡು ಹುಷಾರಾಗಿ ಗುಡಿಸ್ಬೇಕು. ಬಟ್ಟೆ ಹಾರಾಕಿರ್ತೀವಿ,
ತರ್ಬೇಕಾದ್ರೆ ಹುಳ ಹುಪ್ಪಟೆಗಳೆಲ್ಲ ಇರ್ತವೆ, ಕೊಡುವಿ ತರ್ಬೇಕು. ಒರ್ಸ್ಬೇಕಾದ್ರೆ, ಆಹಾರ ಮಾಡ್ಬೇಕಾದ್ರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಆರಂಭ ಹಿಂಸೆ ಇರುತ್ತೆ. ಆರಂಭ ಹಿಂಸೆ ಎಷ್ಟು ನಮ್ಗೆ ಸಾಧ್ಯನೋ ಅಷ್ಟನ್ನ ನಾವು ಕಡಿಮೆ ಕಡಿಮೆ ಮಾಡ್ಕೊಂತ ನಾವು ಜೀವನವನ್ನ ಸಾಗಿಸ್ತಕ್ಕಂಥದ್ದು. ಎರಡನೇದು ಆರಂಭ ಹಿಂಸೆ ಆಯ್ತು. ಮೂರನೇದು ಉದ್ಯೋಗ ಹಿಂಸೆ. ಉದ್ಯೋಗ ಹಿಂಸೆ ಅಂದ್ರೇನು? ಯಾರಾದ್ರೂ ಹೇಳ್ತೀರಾ ಮಕ್ಳ? ಉದ್ಯೋಗ ಅಥವಾ ವ್ಯಾಪಾರ ಮಾಡುವಾಗ ಆಗುವ ಹಿಂಸೆ. ವೆರಿ ಗುಡ್. ಶ್ರಾವಕ ತನ್ನ ಹೊಟ್ಟೆಪಾಡಿಗೋಸ್ಕರ ಉದ್ಯೋಗ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ತಾನೆ ಅಲ್ವಾ, ಅಥವಾ ವ್ಯಾಪಾರ ಮಾಡ್ತಾನೆ, ಇನ್ನೇನೋ ಒಕ್ಕಲುತನ ಮಾಡ್ತಾನೆ, ವ್ಯಾಪಾರ, ಇನ್ನೇ ಸರ್ಕಾರಿ ಸೇವೆ ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ, ಅದು ತನ್ನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಕ್ಕಂಥದ್ದು. ಆದ್ರೆ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಿಂಸೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಈ ಒಂದು ಉದ್ಯೋಗ ಹಿಂಸೆಯಲ್ಲಿ ನಮ್ಮ ಬನಾರಸಿ ದಾಸರ ಒಂದು ದೃಷ್ಟಾಂತ ಬರ್ತದೆ. ಅವರು ಎಷ್ಟು ಕಡಿಮೆ, ಎಷ್ಟು ಬೇಕು ಇವತ್ತು ಖರ್ಚು, ಇವತ್ತಿನ ಊಟದ ಖರ್ಚು ಎಷ್ಟು ಬೇಕು ಅಷ್ಟು ಮಾತ್ರ ಸಂಪಾದನೆ ಮಾಡಿ ಆಮೇಲೆ ಅಂಗಡಿಯನ್ನ ಮುಚ್ಚಿಬಿಡ್ತಿರ್ತಾರೆ. ಅವ್ರು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರಂತೆ. ಇವತ್ತೊಂದು ಹೊಟ್ಟೆಪಾಡು, ಇವತ್ತೊಂದು ಖರ್ಚು, ಮನೆ ಖರ್ಚು ದುಡ್ಡು ಬಂತು, ಅವತ್ತು ಬಾಕ್ಲಾಕ್ಬಿಡ್ತಾ ಇದ್ರು. ಅಷ್ಟೇ ಸಾಕು, ನಾಳೆ ನಾಳೆ ನೋಡೋಣ ಅಂತ ಹೇಳ್ತಿದ್ರು. ಹೀಗೆ ಉದ್ಯೋಗದಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ ಮಾತ್ರ ಸಂಪಾದನೆ ಮಾಡ್ಬೇಕು, ಅಷ್ಟನ್ ಮಾತ್ರ ಗಳಿಸ್ಬಿಟ್ಟು ಆಮೇಲೆ ಅದು ಬೇಕಾಗಿಲ್ಲ, ಅದ್ ಸಾಕು ಅಂತ ಹೇಳಿ ಮಾಡ್ಕೊಳ್ಳೋದು. ಆದ್ರೆ ಈ ಉದ್ಯೋಗ ಹಿಂಸೆಯಲ್ಲಿ ನಮ್ಮ ಕುಲ ಪರಂಪರೆಗೆ ಅನುಸರಿಸಿ ನಾವು ಮಾಡುವಂತದ್ದಿದೆ. ಜೈನರಿಗೆ ವ್ಯಾಪಾರ ಇದೆ ಅಲ್ವಾ, ಬಟ್ಟೆ ವ್ಯಾಪಾರ ಅಥವಾ ಇನ್ಯಾವ್ದಾದ್ರು ವ್ಯಾಪಾರ ಮಾಡಿ, ಚಿಲ್ಲರೆ ಅಂಗಡಿ ವ್ಯಾಪಾರ ಬೇಕಾದಷ್ಟಿದಾವೆ. ಆದ್ರೆ ಅದು ಬಿಟ್ಟು ನಾವು ಕಸಾಯಿ ಖಾನೆದು, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ಇವನ್ನೆಲ್ಲ ಅತಿ ಅಧಿಕವಾದಂತ ಹಿಂಸೆ ನಮ್ಮ ಕುಲ ಪರಂಪರೆಗೆ ಬರದೇ ಇರುವಂತದ್ದು ಇದು. ಇದನ್ನೆಲ್ಲ ನಾವು ಮಾಡಬಾರದು. ಇದು ಏನಿದೆ, ಉದ್ಯೋಗ ಹಿಂಸೆ ಇದೆ. ಗೊತ್ತಾಯ್ತಾ ಮಕ್ಳ? ಆದ್ರೆ ಇವತ್ತು ನಮ್ಗೆ ಎಷ್ಟೋ ಜನಕ್ಕೆ ತಿಳುವಳಿಕೆ ಇದೆ. ಜೈನರು ಬೇಕಾದಂತ ಕೆಟ್ಟ ಕೆಲ್ಸಗಳನ್ನ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಕುಲ ಪರಂಪರೆ ಇದಲ್ಲ ಅಲ್ವಾ. ನಮ್ಗೆ ಆದಿನಾಥ ಭಗವಂತರೇ ಹೇಳಿದ್ದಾರೆ, ಎಲ್ಲ ಹೀಗ್ ಮಾಡಿದ್ದಾರೆ, ಇದೆಲ್ಲ ಇಷ್ಟಿಗೆ ಹೀಗಿರ್ಬೇಕು, ಹೀಗಿರ್ಬೇಕು ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಒಕ್ಕಲುತನ ಮಾಡೋದ್ರಲ್ಲೂ ಕೂಡ ಎಷ್ಟು ಕಮ್ಮಿ ಹಿಂಸೆ ಮಾಡ್ಬೇಕು ಅಷ್ಟಂತ ಮಾಡುವಂತದ್ದಿದೆ. ಇದ್ರಲ್ಲಿ ಏನಾರ ಡೌಟ್ ಇದ್ಯಾ? ಇನ್ನು ವಿರೋಧಿ ಹಿಂಸೆ. ವಿರೋಧಿ ಹಿಂಸೆ ಅಂದ್ರೆ ಏನು, ಯಾರಾದ್ರೂ ಹೇಳ್ಬಹುದಾ? ವಿರೋಧಿ ಹಿಂಸೆ ಅಂದ್ರೆ ತನ್ನನ್ನು ಅಥವಾ ಇತರನನ್ನು ರಕ್ಷಿಸಲು ಮಾಡುವ ಹಿಂಸೆ. ವೆರಿ ಗುಡ್. ಯಾರು ಹೇಳಿದ್ದು? ಯಾರು ಮರಿ? ಜೈನ್. ಆ ಶ್ರುತ. ವೆರಿ ಗುಡ್. ಈ ವಿರೋಧಿ ಹಿಂಸೆಯಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಆತ್ಮರಕ್ಷಣೆಗೋಸ್ಕರ ಅಲ್ವಾ. ಈಗ ನಮ್ಗೆ ಶತ್ರುಗಳು ಬರ್ತಾರೆ, ಆಗ ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಅವರ ಜೊತೆ ಫೈಟ್ ಮಾಡ್ತಕ್ಕಂತಹದ್ದು, ಸಮಾಜದ ರಕ್ಷಣೆಗೋಸ್ಕರ ನಾವು ಅವರನ್ನ ಫೈಟ್ ಮಾಡ್ತಕ್ಕಂತಹದ್ದು. ಹೀಗೆ ವಿರೋಧಿ ಹಿಂಸೆ ಅಲ್ವಾ. ಈಗ ಶತ್ರುಗಳು ಮುತ್ತಿಗೆ ಮಾಡಿದ್ದಾರೆ ನಮ್ಮ ದೇಶ, ಹಾಗೇನ್ ಮಾಡ್ಬೇಕು, ಅನಿವಾರ್ಯವಾಗಿ ನಮ್ಮ ದೇಶದ ರಕ್ಷಣೆಗೋಸ್ಕರ ಎಷ್ಟ್ ಬೇಕೋ ಅಷ್ಟು ನಾವು ಮಾಡ್ತಕ್ಕಂತಹದ್ದು. ಇದು ವಿರೋಧಿ ಹಿಂಸೆ ಅಲ್ವಾ. ಇದು ವಿರೋಧಿ ಹಿಂಸೆ ನಾವು ಮಾಡ್ಲಿಕ್ಕೆ ಎಷ್ಟ್ ಬೇಕೋ ಅಷ್ಟು ಮಾತ್ರ, ಲಿಮಿಟ್ ಇರುತ್ತೆ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನ ನಾವು ಮೀರಬಾರದು, ಮೀರಿ ಮಾಡಬಾರದು. ಅದರಿಂದ ಪಾಪ ಹೆಚ್ಚಾಗ್ತದೆ. ಇನ್ನೇನಾದ್ರೂ ವಿಷಯ ಇದ್ರೆ ಹೇಳಿ ಮಕ್ಕಳು. ಮ್ಯಾಮ್ ಎಷ್ಟು ಟೈಪ್ಸ್ ಆಫ್ ಹಿಂಸೆಗಳಿದೆ? 4 ಟೈಪ್ಸ್ ಆಫ್ ಹಿಂಸೆ. ಸಂಕಲ್ಪ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ, ರಂಬಿ ಹಿಂಸೆ. ಇಷ್ಟು ಪ್ರಕಾರ. ಮ್ಯಾಮ್ ಮತ್ತೇನೊಂದ್ಸಲಿ ಹೇಳ್ತೀರಾ? ಸಂಕಲ್ಪ ಹಿಂಸೆ, ಆರಂಭ ಹಿಂಸೆ, ವಿರೋಧಿ ಹಿಂಸೆ, ಉದ್ಯೋಗ ಹಿಂಸೆ. ವಿರೋಧಿ ಕೊನೆದು, ಉದ್ಯೋಗ ಮೂರನೇದು. ಉದ್ಯೋಗ ಹಿಂಸೆಯಲ್ಲಿ ಇನ್ನೊಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ಸದಾ ಹಗಲು ರಾತ್ರಿ ಬೆಂಕಿಯನ್ನ ಉರಿಸಿ ಮಾಡುವಂತ ಕೆಲಸವನ್ನ ನಾವು ಮಾಡಬಾರ್ದು ಅಲ್ವಾ. ರಾತ್ರಿ ಭೋಜನ ತ್ಯಾಗ ಇರುತ್ತೆ. ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕು.
12 ಗಂಟೆ 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಬೆಂಕಿಯ ಉಪಯೋಗ ಮಾಡಬಾರದು ಅಲ್ವಾ. ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಷ್ಟೊಂದು ಹಿಂಸೆ ಮಾಡೋ ಅವಶ್ಯಕತೆ ಇಲ್ಲ. 6 ಗಂಟೆವರೆಗೂ ಏನ್ ಮಾಡ್ಬೋದು ಅಷ್ಟ್ ಮಾಡ್ಬೋದು ಅಲ್ವಾ. ಇದೆಲ್ಲ ನಾವು ವಿಚಾರ ಪೂರ್ವಕ ಮಾಡ್ತಕ್ಕಂತಹದ್ದು. ಏನೋ ದುಡ್ಡಿನ ಆಸೆಗೋಸ್ಕರ ಜಾಸ್ತಿ ದುಡ್ಡು ಬರುತ್ತೆ ಅಂತ ನಮ್ಮ ವಿಚಾರವನ್ನ, ಧರ್ಮದ ರೀತಿ ನೀತಿಗಳನ್ನ ನಾವು ಅದಕ್ಕೆ ಧಕ್ಕೆ ಬಾರದ ಹಾಗೆ ಎಚ್ಚರಿಕೆಯಿಂದ ನಾವು ಮಾಡ್ತಕ್ಕಂತಹದ್ದು. ಓಕೆ, ಇನ್ನೇನಾದ್ರು ಈಗ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ. ಮತ್ತೆ ಪ್ರಶ್ನೆ ಕೇಳಿ ತಮ್ಮ ಮಕ್ಕಳು, ಮತ್ತೆ ಪ್ರಶ್ನೆ ಕೇಳಿ. ಕೇಳ್ಬೋದು. ಮ್ಯಾಮ್, ನಮೋಕಾರ ಮಂತ್ರನ ಯಾರು ಬರ್ದಿದ್ದು? ನಮೋಕಾರ ಮಂತ್ರನ ಯಾರು ಬರ್ದಿಲ್ಲ. ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರುತ್ತೆ. ಆದ್ರೆ ನಮೋಕಾರ ಮಂತ್ರದ ಲಿಪಿಬದ್ಧ ಮಾಡಿರುವಂತಹವರು ಭೂತಬಲಿ ಪುಷ್ಪದಂತ ಆಚಾರ್ಯರು. ಲಿಪಿಬದ್ಧ ಆಗಿರೋದು. ಮ್ಯಾಮ್, ಈಗ ಫಿಲ್ಟರ್ ನೀರ್ನ ಮತ್ತೆ ಈಗ ಫಿಲ್ಟರ್ ಮಾಡಿ ಕುಡಿಬೇಕಾ? ಅದು ಕ್ಲೋತ್ ಇರತ್ತಲ್ವಾ? ಎಷ್ಟೇ ಫಿಲ್ಟರ್ ನೀರಾದ್ರೂ ಕೂಡ ನಾವು ಬಟ್ಟೆನಲ್ಲಿ 4 ಪದರ ಬಟ್ಟೆನಲ್ಲಿ ಬಿಳಿ ಸ್ವಚ್ಛವಾದಂತ ಬಟ್ಟೆನಲ್ಲಿ ಶೋಧಿಸಿ ಕುಡಿಯೋದು ಉತ್ತಮವಾದಂತಹ ಫಿಲ್ಟರ್ ಶೋಧಿಸುವಿಕೆ. ಅದೇ ಸರಿಯಾದ ಕ್ರಮ. ಇವತ್ತು ಆಕ್ವಾಗಾರ್ಡ್ ಅದು ಇದು ಎಲ್ಲ ಹಾಕ್ಬಿಟ್ಟು ಇದು ಫಿಲ್ಟರ್ ವಾಟರ್ ಅಂತ ಹೇಳ್ಬೋದು, ಆದ್ರೆ ಅದು ಸರಿಯಾದಂತ ಕ್ರಮ ಅಲ್ಲ. ಬಟ್ಟೆನಲ್ಲಿ ಶೋಧಿಸಿ ಕುಡಿಯುವುದು ಒಳ್ಳೇದು. ಆಯ್ತು ಮ್ಯಾಮ್, ನೋಡಿ, ಖರ್ಚಿಲ್ಲ. ನಮ್ಮ ಜೈನ ಒಂದು ಏನಿದೆ ಆಚಾರ ವಿಚಾರಗಳು, ಯಾವ ದುಡ್ಡು ಖರ್ಚಿಲ್ಲ. ಬಟ್ಟೆನಲ್ಲಿ ಬಹಳ ಸುಲಭ ಸಿಗ್ತಿದೆ. ಆಕ್ವಾಗಾರ್ಡ್ಗೆ ಬೇಕಾದಷ್ಟು ದುಡ್ಡು ಕೊಡ್ಬೇಕು ಅಲ್ವಾ, ವಾಟರ್ ಫಿಲ್ಟರ್ಗೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ಬೇಕು. ಸಿಂಪಲ್. ನಮ್ ಜೀವನ ಬಹಳ ಸರಳವಾದಂತಹದ್ದು. ನಾವು ಬಟ್ಟೆನಲ್ಲಿ ಶೋಧಿಸೋದು ಏನು ಕಷ್ಟ ಇಲ್ಲ ನೋಡಿ. ಮತ್ತೆ ಜೀವಾಳನ್ನ ಯಾವ ನೀರಲ್ಲಿ ನೀವು ಉಪಯೋಗಿಸಿದ್ರೆ ಅಲ್ಲಿ ಬಹಳ ಎಚ್ಚರಿಕೆಯಿಂದ ಬಿಟ್ಟು ಆನಂತರ ಬರ್ಬೇಕು. ಭಾವನೆ ಮುಖ್ಯ. ಭಾವನಂ ಭವನಾಶನಂ. ನಮ್ಮ ಭಾವನೆ ಹೇಗಿರ್ತದೆ, ಭವದ ನಾಶ ಕೂಡ ಹಾಗೆ ಇರ್ತದೆ. ಇವತ್ತು ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ಒಂದ್ ಸ್ವಲ್ಪ ನಾವು ಅವಕಾಶ ಮಾಡ್ಕೊಡೋಣ. ಓಕೆ ಮೇಡಮ್, ನಮ್ಮ ಪ್ರಾಕೃತ ವಿದ್ವಾಂಸರು, ಸಂಸ್ಕೃತ ಪಂಡಿತರು ಆಗಿರುವಂತಹ ತೇಜಸ್ವಿನಿ ಡಿ ಮೈಸೂರು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರು ವಿಶೇಷವಾಗಿ ಸಿರಿಭೂವಲಯ ಗ್ರಂಥದ ಬಗೆಗೆ ಅಧ್ಯಯನ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೀಗ ಅವರು ಕರ್ನಾಟಕದ ಹೊರಗಡೆ ಇದ್ದಾರೆ, ಮಧ್ಯಪ್ರದೇಶದಲ್ಲೆಲ್ಲೋ ಇದ್ದಾರೆ. ಆದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ 2 ಹಿತವಚನಗಳನ್ನು ಆಡ್ಬೇಕಂತ ಮೇಡಮ್ ಅಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೇಡಮ್, ನಿಮ್ಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಬಹಳ ಸಂತೋಷ ಆಯ್ತು ನಿಮ್ಮ ನವಕಾರ ಮಂತ್ರದ ಬಗ್ಗೆ ನೀವು ಕೇಳಿದಂತಹ ಪ್ರಶ್ನೆಯನ್ನ ಕೇಳಿ. ಮಕ್ಕಳಿಗೆ ಒಂದು ಸ್ವಲ್ಪ ಜೈನ ಧರ್ಮ ತಿಳುವಳಿಕೆ ಇದ್ದಿದ್ದಾಗ ಮಾತ್ರ ಇಂತಹ ಪ್ರಶ್ನೆಗಳು ಮೂಡಿ ಬರುವಂತದ್ದು ತಲೆನಲ್ಲಿ ಅಂತ ಅನ್ನಿಸುವಂತದ್ದು. ಹಾಗಾಗಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹ ಮಕ್ಕಳಿಗೆ ಎಲ್ಲರಿಗೂ ಕೂಡ ಜೈನ ಧರ್ಮ ಸಮಸಿದ್ಧಿರಸ್ತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಿಮ್ಮ ಒಳಗಡೆ ಜ್ಞಾನ ಪ್ರಕಾಶ ಹೀಗೆಯೇ ಬೆಳಗುತ್ತಾ ಇರಲಿ ಅಂತ ನಾನು ಮೊದಲೇ ಬಯಕೆಯನ್ನ ಇಡುತ್ತಾ, ನಾವೆಲ್ಲರೂ ಯಾರಿದ್ದೇವೆ, ನಮ್ಮ ಪರಿಚಯ ನಮ್ಗಿದ್ಯಾ? ನಾವು ಯಾರು? ಯಾರು? ಶ್ರಾವಕರು. ಯಾಕೆ ಅಂತ ಶ್ರಾವಕರು ಅಂತ ನಮ್ಮನ್ನ ಯಾಕೆ ಕರೆಯೋದು? ನಾವು ಜೈನರು ಸಿದ್ಧರನ್ನು ಪೂಜೆ ಮಾಡುತ್ತೇವೆ. ಅದಕ್ಕೆ ಸಿದ್ಧರನ್ನ ಪೂಜೆ ಮಾಡ್ಲಿಕ್ಕೆ ಆಗತ್ತಾ? ಮಾಡ್ತಾ ಇದ್ದೀರಾ? ಅರಹಂತರನ್ನ ಪೂಜೆ ಮಾಡ್ತಿದ್ದೀರಾ? ಓಕೆ, ಇರ್ಲಿ. ನಾವು ಯಾರು ಅಂತ ಕೇಳ್ತು ಅಂತಂದ್ರೆ ನಾವು ಶ್ರಾವಕರು. ಕರೆಕ್ಟ್. ಶ್ರಾವಕರು ಅಂತ ಯಾಕೆ ಅನ್ನಿಸ್ಕೊಂಡ್ವಿ? ಯಾಕೆ ಅಂತಂದ್ರೆ ನಾವು ಶ್ರವಣವನ್ನು ಮಾಡಿದೆವು. ಅಂದ್ರೆ ಕಿವಿಗಳೆರಡರಿಂದ ಯಾವ ಗುರು ವಚನವಿದೆಯೋ, ಆಗಮದಲ್ಲಿ ಅದನ್ನ ಬರೆಯಲ್ಪಟ್ಟಿದೆಯೋ ಅದನ್ನ ಓದಿದವರು ನಮಗೆ ಏನನ್ನ ಹೇಳುತ್ತಿದ್ದಾರೋ ಅದನ್ನ ನಾವು ಕೇಳುತ್ತಿದ್ದೇವೆ. ಬರೀ ಕೇಳೋದಲ್ಲ,
ಹಾಗೇನೆ ಅದ್ರ ಜೊತೆಗೆ ಆಚರಣೆ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೇವೆ. ಆದ್ರಿಂದ ನಾವು ಯಾರು ಶ್ರಾವಕರು, ಶ್ರವಣ ಮಾತ್ರ ಶ್ರಾವಕ ಅಂತಂದ್ರೆ ಯಾರು ಜಿನಧರ್ಮದ ವಿಷಯವನ್ನ ಶ್ರವಣ ಮಾಡುತ್ತಾರೋ ಹೇಳುತ್ತಾರೋ ಅವರನ್ನ ಶ್ರಾವಕರು ಅಂತ ಹೇಳ್ತಾರೆ. ಸೊ ನಾವು ಶ್ರಾವಕರು ಅಂತ ಅಂದಾಗ ಯಾಕೆ ನಾವು ಶ್ರಾವಕರು, ಅದರ ಅರ್ಥ ಏನು ಶಬ್ದದ್ದು ಅನ್ನುವುದು ನಮ್ಗೆ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ದೊಡ್ಡವರಾಗಿದ್ದೇವೆ ಅಲ್ವಾ, 5 ವರ್ಷ ದಾಟಿದ್ದೀರಾ ನೀವು, ಅದಕ್ಕೆ ಮುಂದೆ ಬಂದು 7 ವರ್ಷವನ್ನು ದಾಟಿದ್ದೀರಾ ಅಂತ ಅಂದ್ಕೊಂತೀನಿ. 7 ವರ್ಷ ದಾಟ್ತಾ ಇದ್ದಂಗೆನೆ ನಿಮ್ಮ ಈ ಭವದ ಜಾಗೃತಿ ಶುರುವಾಗ್ಬಿಡ್ಬೇಕು. ನಾನು ಯಾರು, ನಾವು ಯಾರು, ಯಾಕೆ ಹಿಂಗಂತ ಕರೀತಾರೆ, ಹಾಗಂದ್ರೆ ಅರ್ಥ ಏನು ತಿಳ್ಕೊಬೇಕು. ಇಲ್ಲ ಅಂತ ಅಂದ್ರೆ ಅಮ್ಮ ಹೇಳಿದ್ರು ಅನ್ನ ಊಟ ಮಾಡು, ಮಾಡ್ದೆ. ಯಾಕೆ ಮಾಡ್ದೆ ಗೊತ್ತಿರ್ಬೇಕು. ಅಮ್ಮ ಹೇಳಿದ್ರು ಸ್ಕೂಲ್ಗೆ ಹೋದೆ. ಯಾಕೆ ಹೋದೆ ಗೊತ್ತಿರ್ಬೇಕು. ನಮ್ಗೆ ಗೊತ್ತಿಲ್ದೆ ಹೋಯ್ತು ಅಂತಂದ್ರೆ ನಾವು ಯಾಕೆ ಊಟ ಮಾಡಿದ್ವಿ, ಯಾಕೆ ಶಾಲೆಗೆ ಹೋದ್ವಿ ಅನ್ನೋದಕ್ಕೆ ಅರ್ಥನೇ ಇಲ್ಲ, ವ್ಯರ್ಥವಾಗಿ ಹೋಯಿತು. ಮನುಷ್ಯ ಅಲ್ವಾ ನಾನು, ಪ್ರಾಣಿ ಅಲ್ಲ ನಾನು. ಯಾರು ಹೇಳಿದ್ರೋ ಏನ್ ಹೇಳಿದ್ರೋ ಅದನ್ನ ಕೇಳ್ಕೊಂಡು ಅದೇ ರೀತಿ ಇರೋದಕ್ಕೆ ನಾನು ಪ್ರಾಣಿಯಲ್ಲ, ನಾನು ಮನುಷ್ಯ. ಮನನ ಮಾತ್ರ ಮನುಷ್ಯ ಅಂತ ಅಂದ್ರೆ ಏನು, ಯಾವಾಗಲೂ ಚಿಂತನೆಯನ್ನ ಹೊಂದಿರುವಂತವನು ಮನುಷ್ಯ ಅಂತ ಅನಿಸ್ಕೊಂತಾನೆ. ಹಾಗಾಗಿ ನಿಮ್ಗೆ ಏನೇ ವಿಷಯ ಬಂದ್ರು ಕೂಡ ನೀವು ಮೊದಲು ಮನನ ಚಿಂತನವನ್ನ ಮಾಡಿ ಅದು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಪ್ರಶ್ನೆಯನ್ನ ಮಾಡ್ಬೇಕು. ಪ್ರಶ್ನೆಯನ್ನ ಮಾಡದೆ ಒಂದು ಪದವನ್ನು ಕೂಡ ನೀವು ಬಳಸಬಾರದು, ತಿಳಿದುಕೊಳ್ಳದೆ ಬಳಸಬಾರದು. ಹಾಗೆಯೇ ನಾವು ಜೈನ ಧರ್ಮವನ್ನ ಕಲಿತಾ ನಾನ್ ಯಾರು ಅಂತ ನಾವು ತಿಳ್ಕೊಳಕ್ ಹೊರಟಾಗ ಪ್ರತಿಯೊಂದು ಪದ ಯಾವುದಿದೆಯೋ ಆ ಪದದ ಬಗ್ಗೆ ಅರ್ಥವನ್ನ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ವ್ಯರ್ಥವಾಗಿ ಹೋಗುತ್ತೆ. ಅದರಿಂದ ನಾವು ಯಾರು, ನಾವು ಶ್ರಾವಕರು. ಯಾಕೆ ಶ್ರವಣವನ್ನ ಮಾಡಿದೆವು, ಏನನ್ನ ಶ್ರವಣ ಮಾಡಿದೆವು, ಜಿನ ವಚನವನ್ನ ಶ್ರವಣ ಮಾಡಿದೆವು, ಗುರು ಮುಖದಿಂದ ಶ್ರವಣ ಮಾಡಿದೆವು. ಆದ್ದರಿಂದ ನಾವು ಶ್ರಾವಕರು. ಇದು ಗುಂಪಿನಲ್ಲಿ ಕೇಳಿದ ಒಂದು ವಿಷಯವಾಗಿತ್ತು. ಅದೇ ರೀತಿ ನಾನು ಒಂದು ಏಕವಚನದಲ್ಲಿ ಕೇಳ್ತಾನೆ, ನಾನು ಯಾರು ಹೇಳಿ, ನಾನು ಯಾರು ಅನ್ನೋದಕ್ಕೆ ಉತ್ತರ ಹೇಳಿ. ಶ್ರಾವಕಿ. ನಾನು ಯಾರು, ಶ್ರಾವಿಕೆ. ನಾನು ಅಂದಾಗ ಶ್ರಾವಕನೂ ಬರುವುದಿಲ್ಲ. ನಾನು ಅಂತ ಅಂದ ತಕ್ಷಣನೇ ಅಲ್ಲಿ ಬರುವಂತದ್ದು ಆತ್ಮ ಅಂತ ಬರುತ್ತೆ. ನಾನು ಯಾರು, ಆತ್ಮ ಅಂತ ಅರ್ಥ. ಯಾಕೆಂದ್ರೆ ನಾನು ಅನ್ನುವಂತಹ ಒಂದು ಶಬ್ದ ಬರುವಂತದ್ದು ಆತ್ಮನಿಗೆ ಸಂಬೋಧನೆ ಮಾಡುವಂತದ್ದು. ಆತ್ಮನಿಗೆ ಸಂಬೋಧನೆ ಅಂತಂದ್ರೆ ನಮ್ಮ ಈ ಶರೀರ ಯಾವುದಿದೆಯೋ ಶರೀರದೊಳಗೆ ಯಾರಿದ್ದಾರೆ ಅಂದ್ರೆ ಆತ್ಮನಿದ್ದಾನೆ. ಆತ್ಮ ಇಲ್ಲ ಅಂತಂದ್ರೆ ನಡೆಯೋದಿಕ್ಕೂ ಆಗಲ್ಲ, ಮಾತಾಡೋದಿಕ್ಕೂ ಆಗಲ್ಲ, ಯೋಚನೆ ಮಾಡೋದಿಕ್ಕೂ ಆಗೋದಿಲ್ಲ, ಏನೂ ಸಾಧ್ಯವಿಲ್ಲ ಅಲ್ವೇ. ಹಾಗಾಗಿ ನಾನು ಯಾರು ಅಂತ ಪ್ರಶ್ನೆ ಬಂದಾಗ ನಾನು ಆತ್ಮ ಅನ್ನುವಂತಹ ಉತ್ತರ ಬರ್ಬೇಕು. ನಾವು ಯಾರು ಅಂತ ಎಲ್ಲಾರ್ನು ವ್ಯವಹಾರದಿಂದ ಕೇಳಿದಾಗ ನಾವು ಶ್ರಾವಕರು, ಶ್ರವಣವನ್ನು ಮಾಡುತ್ತಿದ್ದೇವೆ, ಜಿನವಚನವನ್ನು ಶ್ರವಣ ಮಾಡುತ್ತಿದ್ದೇವೆ, ಶ್ರವಣ ಮಾಡಿ ನೀರನ್ನ ಸೋಸಿ ಕುಡಿಯುತ್ತಿದ್ದೇವೆ ಅಲ್ವೇ. ಆದ್ರಿಂದ ನಾವು ಶ್ರಾವಕರು ಅಂತ ಆಯಿತು. ಹಾಗೇನೆ ನಾವ್ ಇನ್ನೂ ಒಂದ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ನಾವು ಜೀವಿಸ್ತಾ ಇದ್ದೇವೆ. ಉಸಿರಾಡ್ತಿದ್ದೀರೋ ಇಲ್ವೋ, ಎಲ್ರು ಉಸಿರಾಡ್ತಾ ಇದ್ದೀರಾ? ಮೂಗ್ ಹತ್ರ ಬೆರಳಿಟ್ಕೊಳ್ಳಿ, ಮೂಗ್ ಹತ್ರ ಹಿಂಗೆ ಬೆರಳಿಟ್ಕೊಳ್ಳಿ ಎಲ್ಲಾರುವೆ. ಉಸಿರು ಒಳಗ್ ಹೋಗೋದು ಹೊರಗ್ ಬರೋದು ಗೊತ್ತಾಗ್ತಾ ಇದೆಯಾ ನಿಮ್ಗೆ? ನೀವು ಉಸಿರಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಜೀವಿಸ್ತಾ ಇದ್ದೀರಾ ಅಂತ ಅರ್ಥ. ಜೀವಿಸ್ತಾ ಇದ್ದೀರಾ ಅಂತಂದ್ರೆ ನಾನು ಜೀವಿ ಅಂತನೂ ಅರ್ಥ. ಯಾಕೆ ಜೀವಿ? ಯಾಕೆಂದ್ರೆ ಜೀವಿಸ್ತಾ ಇದ್ದೀನಿ, ಅದಕ್ಕೆ ನಾನು ಜೀವಿ ಅನ್ನೋದಿಕ್ಕೆ ಒಳಗಡೆ ಏನಿದೆ, ಆತ್ಮ ಇದ್ದಾನೆ. ಆತ್ಮನಿಗೆ ಮತ್ತೊಂದು ಹೆಸರು ಜೀವ ಅಂತ ಹೇಳಿ. ಯಾಕೆ ಅಂತಂದ್ರೆ ಅವನು ಶ್ವಾಸ ಬರ್ತಾ ಇದೆ, ಉಸಿರಾಟ ಬರ್ತಾ ಇದೆ. ಅವನ್ ಇಲ್ಲ ಅಂತಂದ್ರೆ ಉಸಿರಾಟನೇ ನಿಂತು ಹೋಗ್ಬಿಡುತ್ತೆ.
ಅಲ್ವೇ? ಆದ್ರಿಂದ ಅದಕ್ಕೆ ಏನಂತಾರೆ? ಜೀವಿಸ್ತಾ ಇದ್ದೇನೆ ಅಂತ ಜೀವ ಅಂತ ಹೇಳ್ತಾರೆ. ಆಯ್ತಾ? ನಮಿತಾ ಮತ್ತು ಸನ್ಮತಿ ಈ ಜಾರಿ. ಯಾರದು ಮುಖಕ್ಕೆ ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಕೂತಿರುವಂತವ್ರು? ನಮಿತಾನ ಸನ್ಮತಿನ? ಯಾರದು? ಯಾರ ಹೆಸರು? ಯಾರದು? ಇನ್ನೊಬ್ಳು ಆಸ್ಥಾ ಸುಹಾಸ್ ಇಜಾರಿ ಅನ್ನು. ಆಸ್ಥಾ ಸುಹಾಸ್ ಇಜಾರಿ ಮೇಡಮ್. ಹಾ, ಏನು ಅಂದ್ರೆ ಮಕ್ಕಳೆಲ್ಲ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ರು ಕೂಡ ಕೆಲವರೆಲ್ಲ ಆ ಕಡೆ ಈ ಕಡೆ ಕೈ ಎಲ್ಲಾಡ್ಸೋದು, ನೋಡೋದು ಎಲ್ಲ ಮಾಡ್ತಾ ಇದ್ದಾರೆ. ಹಾಗಂತಂದ್ರೆ ಏನರ್ಥ? ನಾನು ಚಲನಶೀಲಲ್ಲಿದ್ದೇನೆ, ನನ್ನ ಕೈ ಓಡಾಡ್ತಾ ಇದೆ, ಕಣ್ಣ ಆ ಕಡೆ ಈ ಕಡೆ ನೋಡ್ತಾ ಇದೆ, ಐ ಆಮ್ ಆಕ್ಟಿವ್ ಅಂತ ಅರ್ಥ. ಐ ಆಮ್ ಆಕ್ಟಿವ್ ಅಂತಂದ್ರೆ ಏನು? ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ನಾನು ಚೈತನ್ಯನಿದ್ದೇನೆ ಅಂತ ಹೇಳ್ತಾರೆ. ಆಯ್ತಾ? ಯಾವಾಗ ಆಕ್ಟಿವ್ ಆಗಿರಕ್ ಸಾಧ್ಯ? ಯಾವಾಗ ನಾವು ಜೀವಂತವಾಗಿರ್ತೀವೋ, ನಾವು ಎಂತೂಸಿಯಾಸ್ಟಿಕ್ ಆಗಿರ್ತೀವೋ, ಅವಾಗ ನಾವು ಆಕ್ಟಿವ್ ಆಗಿರ್ತೀವಿ. ಆಕ್ಟಿವ್ ಆಗಿರೋದಕ್ಕೆ ಏನು ಕಾರಣ? ಆತ್ಮನಲ್ಲಿ ಚೈತನ್ಯವಿದೆ ಅಲ್ವೇ? ಆ ಚೈತನ್ಯ, ಚೇತನಾ ಶಕ್ತಿ ಅಂದ್ರೆ ಆಕ್ಟಿವ್ನೆಸ್. ಆಯ್ತಾ? ಆ ಆಕ್ಟಿವ್ನೆಸ್ ಯಾವ ಕಾರಣದಿಂದ ಬಂತು ನಿಮ್ಗೆ ಅಂತ ಅಂದ್ರೆ, ಆ ಆತ್ಮ ಯಾವುದು ಒಳಗಡೆ ಇದೆಯೋ ಇಟ್ ಈಸ್ ವೆರಿ ಆಕ್ಟಿವ್ ಅಲ್ವಾ? ಚಿತ್ರಂಗ್ ನಿದ್ರೆ ಬರ್ತಿದ್ಯಾ? ಚಿತ್ರ ಭರತೇಶ್ ನಿದ್ರೆ ಬರ್ತಿದ್ಯಾ ಪುಟ? ನೋಡ್ತಾ ಇದ್ದಾಳೆ. ಹಾಗಾಗಿ ಆಕ್ಟಿವ್ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಚೈತನ್ಯ ಅಂತ ಕರೀತಾರೆ. ಅಂದ್ರೆ ಆತ್ಮನಿಗೆ ಎಷ್ಟು ಹೆಸರುಗಳು! ನಮ್ಮಮ್ಮ ನಮ್ನ ಪುಟ್ಟಿ, ಚಿನ್ನ, ರನ್ನ ಅಂತೆಲ್ಲ ಕರೀತಾರೆ. ಅದ್ರ ಜೊತೆಗೆ ನಮ್ಗೆ ಇಟ್ಟಿರೋ ಹೆಸರು ಕರೀತಾರೆ. ಹಾಗೇನೆ ಆತ್ಮನಿಗೆ ಉಸಿರಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಅಂತ ಜೀವ ಅಂತಂದ್ರು. ಆತ್ಮ ಅಂತಂದ್ರೆ ಏನ್ ಗೊತ್ತಾ? ನೋಡ್ತಾ ಇದ್ದಾನೆ, ತಿಳಿತಾ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಆತ್ಮ ಅನ್ನುವ ಶಬ್ದ ಬಳಸ್ತಾರೆ. ಅದೊಂದ್ ಹೆಸರಾಯ್ತು ಆತ್ಮನಿಗೆ. ಆಮೇಲೆ ಜೀವಿಸ್ತಾ ಇದ್ದಾನೆ ಅಂತ ಜೀವ ಅಂತಂದ್ರು. ಆಮೇಲೆ ಆಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ಚೈತನ್ಯ ಅಂತ ಹೇಳಿದ್ರು. ಹಾಗೆ ಆತ್ಮನಿಗೆ ಇನ್ನೂ ಒಂದು ಹೆಸರು ಇದೆ. ಯಾವುದು ಗೊತ್ತಾ? ದ್ರವ್ಯ ಅಂತಾನು ಕೂಡ ಒಂದು ಹೆಸರಿದೆ. ಅರ್ಥ ಆಯ್ತಾ? ಯಾಕೆ ದ್ರವ್ಯ ಅಂತ ಅಂದ್ರೆ, ಅವನ್ಗೆ ಏನ್ ಕೆಲ್ಸ ಅಂದ್ರೆ ಯಾವಾಗ್ಲೂ ಕೂಡ ಜ್ಞಾನವನ್ನ ನೋಡುತ್ತಿದ್ದಾನೆ, ತಿಳಿಯುತ್ತಿದ್ದಾನೆ. ನಾವು ಮಲ್ಕೊಂಡಿದ್ರು ಕೂಡ ನಮ್ದು ವಿಡಿಯೋ, ನಮ್ ರೂಮ್ ನಲ್ಲಿ ಏನಾದ್ರು CCTV ಕ್ಯಾಮ್ರಾ ಹಾಕಿದ್ರೆ ನಾವು ಕಾಲ್ ಎಷ್ಟು ಒದ್ದಾಡ್ತೀವಿ, ಕೈ ಎಷ್ಟು ಒದ್ದಾಡ್ತೀವಿ, ಆ ಕಡೆ ಕಾಲ್ ಎತ್ತಾಕ್ತಿವಿ, ಈ ಕಡೆ ಮುಖ ಎತ್ತಾಕ್ತಿವಿ, ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಅಂದ್ರೆ ನಾವು ಕಣ್ಣಿನಿಂದ ಕಣ್ಣು ಮುಚ್ಚಿ ಮಲ್ಕೊಂಡಿದ್ದೇವೆ, ಆದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕೈಯಿಂದ ಒದ್ದಾಡ್ತಾ ಇದೀವಿ, ಕಾಲಿಂದ ಒದ್ದಾಡ್ತಾ ಇದೆ, ಆ ಕಡೆ ಈ ಕಡೆ ಮುಖ ಮಾಡ್ತಿದೀವಿ. ಆದ್ರೆ ಬೆಳಿಗ್ಗೆ ಎದ್ದಾಗ ಯಾಕೆ ಅಷ್ಟು ಒದ್ದಾಡ್ತಾ ಇದ್ದೆ ಅಂದ್ರೆ ಗೊತ್ತೇ ಇಲ್ಲ ನಮ್ಗೆ. ಯಾಕೆ ಒದ್ದಾಡ್ತಾ ಇದ್ವಿ ಅಂತಾನೆ ಗೊತ್ತಿಲ್ಲ. ದ್ರವ್ಯ ಅಂತ ಹೇಳ್ತಾರೆ. ದ್ರವತಿ ಅಂದ್ರೆ ಜ್ಞಾನದಲ್ಲಿ ನಿರಂತರವಾಗಿ ಹರಿಯುತ್ತಿರುವುದಕ್ಕೆ ದ್ರವ್ಯ ಅಂತ ಕರೀತಾರೆ. ಸೊ ಆತ್ಮನಿಗೆ ಇನ್ನೊಂದು ಹೆಸರಿದೆ ದ್ರವ್ಯ ಅಂತ ಹೇಳಿನೂ ಕೂಡ. ಹಾಗಾಗಿ ನಾನು ಯಾರು ಅಂದ್ರೆ ನಾನು ಆತ್ಮ, ಮತ್ತೆ ನಾನು ಯಾರು ಅಂದ್ರೆ ನಾನು ಜೀವ, ಮತ್ತೆ ನಾನು ಯಾರು ಅಂದ್ರೆ ನಾನು ದ್ರವ್ಯ, ಮತ್ತೆ ನಾನು ಯಾರು ಅಂದ್ರೆ ನಾನು ಚೈತನ್ಯ. ಹಾಗಾಗಿ ಈ ನಾನು ಅನ್ನೋದಕ್ಕೆ ಅನೇಕ ಹೆಸರುಗಳಿದೆ. ಎಷ್ಟ್ ಹೆಸರು ಬಂತು ಈಗ ಎಣಿಸ್ಕೊಂಡ್ರ? ಎಷ್ಟು ಹೆಸರು? ಆತ್ಮ, ದ್ರವ್ಯ, ಜೀವ, ಚೈತನ್ಯ ಅಲ್ವೇ? 4 ಹೆಸರು ಬಂತು. ಈ 4 ಹೆಸರಿಗೆ ಒಂದು ಶೀಲ್ಡ್ ಆಗಿ ನಿಂತಿದೆ. ಯಾವುದು ಗೊತ್ತಾ ಶೀಲ್ಡ್? ಶೀಲ್ಡ್ ಅಂದ್ರೆ ಗೊತ್ತಾ? ನೀವು ಬಟ್ಟೆ ಹಾಕೊಂಡಿದ್ದೀರಾ ಅಂದ್ರೆ ಶರೀರವನ್ನ ಮುಚ್ಚಿಬಿಟ್ಟಿದ್ದೀರಾ. ಹಾಗೇನೆ ಆತ್ಮನನ್ನ ಮುಚ್ಚಿರುವಂತದ್ದು ಶರೀರವಾಗಿದೆ. ಅರ್ಥ ಆಗ್ತಾ ಇದ್ಯಾ? ಹೇಗಾಯ್ತು ಅಂತ ಅಂದ್ರೆ,
ಕಪ್ಪೆ ಚಿಪ್ಪು ನೋಡಿದೀರಾ? ಸಮುದ್ರದ ಕಪ್ಪೆ ಚಿಪ್ಪು ನೋಡಿದೀರಾ? ಹೇಗಿರತ್ತೆ? ಮೇಲೆ ಮತ್ತೆ ಕೆಳಗಡೆ ಇರುತ್ತೆ. ಅದು ಮುಚ್ಚಿರತ್ತೆ ಅಲ್ವಾ? ಅದ್ರ ಒಳಗಡೆ ಏನಿರತ್ತೆ? ಒಳಗಡೆ ಹೂ ಇರತ್ತೆ. ಮುತ್ತು ಮಣಿ ಮಣಿ ಅವನ್ನ ಆ ಕಪ್ಪೆ ಚಿಪ್ಪು ಅನ್ನುವಂತಹ ಒಂದು ದೃಢವಾದಂತಹ ಒಂದು ವಸ್ತು ಮುಚ್ಚಿರತ್ತೆ. ಹಾಗೆ ನಮ್ಮ ಆತ್ಮ ಯಾವ್ದಿದೆಯೋ ಆ ಆತ್ಮನನ್ನೂ ಕೂಡ ಕಪ್ಪೆ ಚಿಪ್ ತರ ನಮ್ಮ ಕೈ ಮುಚ್ಚಿದೆ, ಕಾಲ್ ಮುಚ್ಚಿದೆ, ಮುಖ ಮುಚ್ಚಿದೆ ಅಲ್ವೇ, ಹೊಟ್ಟೆ ಮುಚ್ಚಿದೆ, ಎದೆ ಮುಚ್ಚಿದೆ, ಎಲ್ಲ ಶರೀರದ ಭಾಗ ಆತ್ಮನನ್ನ ಮುಚ್ಚಿಬಿಟ್ಟಿದೆ. ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ? ಪಾಠ ಓದಕ್ಕೆ ಇಷ್ಟ ಇದೆಯೋ ಇಲ್ವೋ ಬಂದ್ ಕೂತಿದೀವಿ. ಅಪ್ಪ ಅಮ್ಮನ್ ಬಲವಂತಕ್ ಬಂದ್ ಕೂತಿದ್ದೀರಾ? ನೀವೇ ಖುಷಿಯಾಗಿ ಬಂದ್ ಕೂತಿದ್ದೀರಾ? ಖುಷಿಯಾಗಿ ಬಂದಿದ್ದೀರಾ? ಹಾಗಾದ್ರೆ ನೀವು ಚೈತನ್ಯ ಅಂತ ಅರ್ಥ. ನಿಮ್ಗೆ ಖುಷಿ ಇಲ್ಲ ಅಂತಂದ್ರೆ ನೀವು ಚೈತನ್ಯರಲ್ಲ ಅಂತ ಅರ್ಥ, ಆಕ್ಟಿವ್ ಆಗಿಲ್ಲ ಅಂತ ಅರ್ಥ. ನೀವು ಖುಷಿಯಾಗಿ ಬಂದಿದ್ದೀರಾ ಅಂತಂದ್ರೆ ಯು ಆರ್ ಆಕ್ಟಿವ್ ಅಂತ ಅರ್ಥ. ಓಕೆ, ಈ ರೀತಿಯಾಗಿ ಒಂದು ಶರೀರ ಇಡೀ ಆತ್ಮನನ್ನ ಮುಚ್ಕೊಂಡ್ಬಿಟ್ಟಿದೆ. ಆದರೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಸೈಕಲ್ ಹೊಡಿಯಕ್ಕಾಗದು. ಹಾಗೆ ಪ್ರಯತ್ನ ಪಟ್ಟಾಗ ಮಾತ್ರ ನಾನು ಫಸ್ಟ್ ರ್ಯಾಂಕ್ ಬರೋದು ಸ್ಕೂಲಲ್ಲಿ. ಅದೇ ರೀತಿ ನಾನು ಪ್ರಯತ್ನ ಪಟ್ಟಾಗ ಮಾತ್ರ ನನಗೆ ಜ್ಞಾನ, ನಾಲೆಡ್ಜ್ ಅನ್ನೋದು ಸಿಕ್ಕದು. ಸೊ ನಾಲೆಡ್ಜ್ ಅನ್ನೋದು ಅಂಗಡಿನಲ್ಲಿ 5 ರೂಪಾಯಿ ಕೊಟ್ಬಿಟ್ಟು ಚಾಕ್ಲೇಟ್ ತಗೊಂಡಂಗಲ್ಲ. ಸೊ ವಿ ಹ್ಯಾವ್ ಟು ಪುಟ್ ಎಫರ್ಟ್ ಆನ್ ದಟ್. ಎಫರ್ಟ್ ಹಾಕ್ಬೇಕು ಅಂದ್ರೆ ನಿದ್ರೆ ಬರ್ತಿದ್ರು ಕೂತ್ಕೋಬೇಕು, ಕೇಳ್ಬೇಕು. ಅಮ್ಮ ಬೈದ್ರು ಕೂತ್ಕೋಬೇಕು, ಕೇಳ್ಬೇಕು. ಹಾಗಿದ್ದಾಗ ಮಾತ್ರ ನಾನು ನನ್ನನ್ನ ತಿಳಿಯುವುದಕ್ಕೆ ಸಾಧ್ಯ. ಎಫರ್ಟ್ ಇಲ್ಲ ಅಂದ್ರೆ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಹೂ ಐ ಆಮ್ ಅಂತ. ಅರ್ಥ ಆಗ್ತಾ ಇದೆಯಾ? ಇದನ್ನೇ ಅರ್ಥ ಮಾಡಿಕೊಂಡಂತವರು ಅರಿಹಂತರು. ಆ ಕಾರಣದಿಂದ ಅವ್ರು ಏನ್ ಮಾಡಿದ್ರು? ಎಲ್ಲಾ ಕರ್ಮಗಳನ್ನ ಏನ್ ಮಾಡ್ಕೊಂಡ್ರು? ಗೆದ್ದು ಬಿಟ್ಟರು. ಹೌ ಹಿ ಡಿಫೀಟೆಡ್ ಆಲ್ ಕರ್ಮ ಅಂತ ಅಂದ್ರೆ ಅದರಲ್ಲಿ ಎಫರ್ಟ್ ಇತ್ತು ಅವ್ರದ್ದು ಅಲ್ವಾ? ಎಫರ್ಟ್ ಇದ್ದಾಗ ಮಾತ್ರ ಕರ್ಮ ಬಿದ್ದೋಗತ್ತೆ. ಎಫರ್ಟ್ ಮಾಡದೆ ಹೋಯ್ತು ಅಂದ್ರೆ, ಹಾಕ್ದೆ ಹೋಯ್ತು ಅಂದ್ರೆ ಯಾವತ್ತೂ ಕರ್ಮ ಬೀಳೋದಿಲ್ಲ. ಸೊ ಹಾಗೆ ಫಸ್ಟ್ ರ್ಯಾಂಕ್ಗೆ ಎಫರ್ಟ್ ಹಾಕ್ಬೇಕು, ನಾಲೆಡ್ಜ್ಗೂ ಕೂಡ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕಿದಾಗ ಮಾತ್ರ ಯು ವಿಲ್ ಗೇನ್ ನಾಲೆಡ್ಜ್, ಅದರ್ವೈಸ್ ಯು ಕ್ಯಾನ್ ನಾಟ್. ಸೊ ಪ್ರತಿದಿನ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಇನ್ನು ಪುಟ್ಟ ಮಕ್ಕಳು ಏನ್ ಮಾಡ್ಬೇಕು? ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ಅಂದ್ರೆ ಬೆಳಗಾಗೆದ್ದು ಜಿನ ದರ್ಶನವನ್ನ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಕೂತ್ಕೊಂಡು ಜಪ ಮಾಡ್ಬೇಕು, ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕು. ಈ ಪ್ರಕಾರದಿಂದ ಎಫರ್ಟ್ ಹಾಕಿ ಮೋಕ್ಷ ಸಾಧನಂ ದರ್ಶನೇನ ಜಿನೇನ ಸಾಧುರಾವನ ಈ ಪ್ರಕಾರ ಎಫರ್ಟ್ ಹಾಕಿದಾಗ ಮಾತ್ರ ನಮ್ಗೆ ಜೈನ ಧರ್ಮ ಅರ್ಥ ಆಗೋದು. ಅರ್ಥ ಆಗ್ತಿದ್ಯಾ? ಇಲ್ಲ ಅಂದ್ರೆ ವಿ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಜೈನ್. ಹೂ ಆಮ್ ಎ ಜೈನ್ ಹೇಳು. ಯಾಕೆ ಜೈನ ಅಂತಾರೆ ಗೊತ್ತಿಲ್ಲ, ಹಂಗಾಗ್ಬಾರ್ದು. ಸೊ ಯು ಶುಡ್ ಪುಟ್ ಎಫರ್ಟ್. ಈ ಶಿಬಿರದಿಂದ ನಾನು ಜೈನ ಯಾಕೆ ತಿಳ್ಕೊಬೇಕು, ನಾನು ಶ್ರಾವಕ ಯಾಕೆ ತಿಳ್ಕೊಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗೆ ತಿಳ್ಕೊಂಡಾಗ ಮಾತ್ರ ನಿಮಗೆ ಏನಾಗತ್ತೆ? ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ, ಎಫರ್ಟ್ ಜಾಸ್ತಿ ಆಗತ್ತೆ. ಯು ವಿಲ್ ಗೇನ್ ಮೋರ್ ನಾಲೆಡ್ಜ್. Through this knowledge only you can achieve your main goal. Okay? So ನೀವು ಎಫರ್ಟ್ ಇಲ್ದೇನೆ ಏನನ್ನೂ ಸಾಧಿಸುವುದಕ್ಕೆ, ಕಲಿಯುವುದಕ್ಕೆ, ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ಪುರುಷಾರ್ಥ ಅಂತ ಅದನ್ನ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕರೀತಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಎಫರ್ಟ್ ಹಾಕ್ತಾನೋ ಅವನೇ ಗೆಲ್ತಾನೆ.
ಅವನ ಕರ್ಮವೇ ಬೀಳತ್ತೆ, ಅವನೇ ಅರಿಹಂತನಾಗ್ಲಿಕ್ಕೆ ಸಾಧ್ಯ. ಸೊ ನಮ್ಮ ಗುರಿ ಏನಾಗಿರ್ಬೇಕು, ನಮೋ ಅರಿಹಂತಾಣಂ ಅಂತ ಮಾತ್ರ ಹೇಳೋದಲ್ಲ, ನಾನು ಅರಿಹಂತನಾಗಬೇಕು ಎನ್ನುವ ಪ್ರಯತ್ನ ಇದ್ದಾಗ ಮಾತ್ರ ನಾನು ಜೈನ ಅಂತ ಆಚರಣೆಯಲ್ಲೂ ಇರೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್? ಗೊತ್ತಾಯ್ತು? ಗೊತ್ತಾಯ್ತು ಮ್ಯಾಮ್. ಗೊತ್ತಾಯ್ತು ಮ್ಯಾಮ್. ಈ ಒಂದು 10 ನಿಮಿಷ ನಿಮ್ಮ ಜೊತೆಗೆ ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ನಿಮ್ಮ ಗುರುಗಳಾದಂತಹ ನಿರಂಜನ್ ಜೈನ್ ಕುದ್ಯಾಡಿ ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ಸುಮಾ ಅವರಿದ್ದಾರೆ, ಜೈ ಜಿನೇಂದ್ರ ಸುಮಾಜಿ, ಹಾಗೆ ಇವರು ಇರ್ಬೇಕು, ಪದ್ಮಶ್ರೀ ಅವರು ಇರ್ಬೇಕು, ಅವ್ರಿಗೂ ಕೂಡ ಜೈ ಜಿನೇಂದ್ರ. ಮತ್ತೆಲ್ಲ ಮಕ್ಕಳಿಗೂ ಕೂಡ ಜೈ ಜಿನೇಂದ್ರ. ನಿಮ್ಮ ಅನಂತ ಜ್ಞಾನ ಪ್ರಕಟವಾಗಲಿ, ಅದಕ್ಕೆ ನಿಮ್ಮ ಪುರುಷಾರ್ಥ ಇರ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ಆಶೀರ್ವಾದಿಸ್ತೇನೆ. ಜೈ ಜಿನೇಂದ್ರ. ಇಂದಿನ ನಮ್ಮ ತರಗತಿಗೆ ಅತಿಥಿಯಾಗಿ ಬಂದು ಬಹಳ ಉತ್ತಮವಾಗಿ ಮಕ್ಕಳಿಗೆ ಬಹಳ ಹೃದಯ ಸ್ಪರ್ಶಿಯಾಗಿ ಮಾತುಗಳನ್ನಾಡಿದಂತಹ ತೇಜಸ್ವಿನಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ಅವರು ಈ ಹಿಂದೆಯೂ ಕೂಡ ಅನೇಕ ಸ್ವಾಧ್ಯಾಯ ತರಗತಿಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಮತ್ತೆ ಜೈನರ ಒಂದು ಅತ್ಯಮೋಘ ಗ್ರಂಥ ಸಿರಿಭೂವಲಯ ಅಂತ ಇದೆ, ಅದನ್ನು ಬಹುಶಃ ಓದುವ ಸಾಮರ್ಥ್ಯ ನಮ್ಮಲ್ಲಿ ಯಾರಿಗೂ ಇಲ್ಲ. ಅಂತಹ ಕೆಲವು ಒಂದು 4-5 ವಿದ್ವಾಂಸರಲ್ಲಿ ನಮ್ಮ ತೇಜಸ್ವಿನಿ ಮೇಡಮ್ ಕೂಡ ಅವರೊಬ್ರು. ಆ ಸಿರಿಭೂವಲಯದ ಬಗೆಗೆ ಬಹಳ ಅಧ್ಯಯನವನ್ನು ನಡೆಸಿ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಅದನ್ನೊಂದು ಪ್ರಚುರಪಡಿಸುವ ಕಾರ್ಯಕ್ಕೆ ಅವರು ಇಳಿದಿದ್ದಾರೆ. ಅವರಿಗೆ ಶುಭವಾಗಲೆಂದು ನಾವೆಲ್ಲರೂ ಹಾರೈಸೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ನಮಗೆ ಶುಭ ಹಾರೈಸಿದ ತೇಜಸ್ವಿನಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಜಿನೇಂದ್ರ ಮೇಡಮ್. ಬಂಧುಗಳೇ, ಇದೀಗ ನಮ್ಮ ತರಗತಿಯ ಅಧ್ಯಾಪಕಿಯಾಗಿರುವಂತಹ ಸುಮಾ ಮೇಡಮ್ ಅವರು ತರಗತಿಯನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಕ್ಕಳು ಏನಾದ್ರೂ ಪ್ರಶ್ನೆ ಕೇಳುತ್ತಿದ್ರೆ ಕೇಳ್ಬೋದು. ಹೌದು, ಟೈಮ್ ಮುಗೀತು. ಅದಕ್ಕೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಬೇಕಾದ್ರೆ ಮಕ್ಕಳು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ. ಏನಕ್ಕೆ ಕಿತ್ಕೋತಾರೆ? ಏನಪ್ಪ? ಸ್ವಾಮೀಜಿಗಳು ದೀಕ್ಷೆ ತಗೋಬೇಕಾರೆ ಕೂದಲನ್ನ ಏನಕ್ಕೆ ಕಿತ್ಕೋತಾರೆ? ಆತ್ಮ ಸಾಧನೆ ಮಾಡುವಲ್ಲಿ ಆ ಕೂದಲು ಅವ್ರಿಗೆ ತೊಂದರೆ ಆಗ್ತದೆ, ಹಿಂಸೆಗೆ ಕಾರಣ ಆಗುತ್ತೆ ಅಲ್ವಾ? ಕ್ರಿಮಿ ಕೀಟಗಳೆಲ್ಲ ಬಂದ್ಬಿಡುತ್ತೆ. ಆದ್ರಿಂದ ಆ ಕೂದಲನ್ನ ಅವರು ತೆಗಿತಾರೆ. ಗೊತ್ತಾಯ್ತಾ ಮಕ್ಕಳ? ಸಂಕಲ್ಪ ಸಂಯಮನ ಪಾಲನೆ ಮಾಡ್ಬೇಕು. ಏನಪ್ಪ? ಸಂಕಲ್ಪ ಹಿಂಸೆ. ಸಂಕಲ್ಪ ಹಿಂಸೆ. ಹೀಗೆ ಸಂಕಲ್ಪ ಅಂದ್ರೆ ನಾನು ಹೀಗೆ ಮಾಡ್ತೀನಿ ಅನ್ನುವಂತ ಒಂದು ಧ್ಯೇಯ ಇಟ್ಕೊಂಡ್ ಮಾಡ್ತಕ್ಕಂಥದ್ದು. ನಾನ್ ಪಾಸೆ ಆಗ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಇದೇ ಮಾಡ್ತೀನಿ, ಅಪೇಕ್ಷೆ ಮಾಡಿ ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ಸಂಕಲ್ಪ. ಪ್ರತಿಜ್ಞೆ ಮಾಡೋದು, ನಾನು ಹಿಂಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ, ಇದು ಸಂಕಲ್ಪ. ಉದ್ದೇಶ ಪೂರ್ವಕ ಕಲ್ಪನೆ ಮಾಡಿ ಹೀಗೆ ಮಾಡ್ಬೇಕು ನನ್ನ ಉದ್ದೇಶ ಪೂರ್ವಕ ಮಾಡುವಂತದ್ನ ಸಂಕಲ್ಪ ಹಿಂಸೆ ಅಂತ ಹೇಳ್ತೀನಿ. ಮೇಡಮ್ ಹೇಳಪ್ಪ. ಮ್ಯಾಮ್, ಅದು ಮಹಾರಾಜು ಊಟಕ್ಕೆ ಹೋಗೋ ಮುಂದೆ ಹಿಂಗೆ ಯಾಕೆ ಇಟ್ಕೊಂತಾರೆ? ಆಹಾರಕ್ಕೆ ಹೋಗೋ ಮುಂದೆ ಏನಪ್ಪ? ಅದು ಮಹಾರಾಜು ಆಹಾರಕ್ಕೆ ಹೋಗೋ ಮುಂದೆ ಹೀಗೆ ಯಾಕೆ ಇಟ್ಕೊಂತಾರೆ? ಇದು ಅವರ ಒಂದು ಸಂಕೇತ. ಏನೋ ಹೀಗೆ ಆಹಾರಕ್ಕೆ ಹೊರಡುವಂತಹ ಒಂದು ಚಿಹ್ನೆ. ಗೊತ್ತಾಯ್ತಾ? ಸಮಯ ಕಮ್ಮಿ ಇದೆ ಮಕ್ಕಳ. ನಿಮ್ಮ ಏನಾರ ಪ್ರಶ್ನೆ ಇದ್ರೆ ನಾಳೆ ನೋಡ್ಬಹುದು. ಇನ್ ಯಾವ್ದಾರ ಒಂದಿದ್ರೆ ಹೇಳಿ ಪರವಾಗಿಲ್ಲ. ಈ ಹಿಂಸೆಗಳ ಬಗ್ಗೆ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಲ್ಲ, ನಾಳೆ ಪ್ರಶ್ನೆ ಕೇಳಿದಾಗ ಹೇಳ್ತೀರಾ? ಹೇಳ್ಬಹುದಾ? ಓಕೆ ಓಕೆ. ಗುಡ್ ಬಾಯ್, ಗುಡ್ ಗರ್ಲ್. ಓಕೆ. ಇಂದಿನ 4ನೇ ದಿನದ ಶಿಬಿರವನ್ನು ನಡೆಸಿಕೊಟ್ಟಂತಹ ಸುಮಾ ಪ್ರಸಾದ್ ಮೈಸೂರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಂತಹ ಎಲ್ಲ ಮಕ್ಕಳಿಗೂ ಕೂಡ ನಾನು
ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮಕ್ಕಳ ಪೋಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಿದಂತಹ ಶ್ರುತಾ ಆರ್ಜೈನ್ ಕಾರ್ಕಳ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಅತಿಥಿಯಾಗಿ ಆಗಮಿಸಿದಂತಹ ತೇಜಸ್ವಿನಿ ಮೇಡಮ್ ಮೈಸೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡುವ ಮೂಲಕ ನಮ್ಮ ಯೂಟ್ಯೂಬ್ ಸಮಸ್ಯೆಯಿಂದಾಗಿ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಲಾಗುತ್ತಿದೆ. ಸುಮಾ ಮೇಡಮ್ ಅವರಿಗೆ, ಶ್ರಾವಣಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಿಮ್ಮಗಳ ಸಹಕಾರದಿಂದಾಗಿ ನಿನ್ನೆ ತರಗತಿಯ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿದೆ, ನಿರಂಜನ ಯೂಟ್ಯೂಬ್ಗೆ. ಇಂದಿನ ತರಗತಿಯ ವಿಡಿಯೋವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ. ಅದಕ್ಕೆ ಸಹಕರಿಸಿದಂತ ಸುಮಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ಇನ್ನು ನಾಳೆ ನಾವೆಲ್ಲರೂ ತರಗತಿಯಲ್ಲಿ ಹಾಜರಾಗೋಣ. ನಾಳಿನ ಪಾಠಕ್ಕೆ ನಾವೆಲ್ಲರೂ ಕಿವಿಯಾಗೋಣ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಮಗದೊಮ್ಮೆ ಅರ್ಪಿಸಿ ಇಂದಿನ ತರಗತಿಯನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ ಸರ್. ಜೈ ಜಿನೇಂದ್ರ